ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 17ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರುವಂಥ ದಿನ. ಹಾಗಾಗಿ ಈ ದಿನ ನಾಗರ ಪಂಚಮಿ, ಗರುಡ ಪಂಚಮಿ ಇರುವಂಥ ಸಂದರ್ಭ. ತಮಗೆಲ್ಲರಿಗೂ ಕೂಡ ಈ ನಾಗರ ಪಂಚಮಿಯ ಶುಭಾಶಯಗಳನ್ನು ತಿಳಿಸ್ತಾ, ಈ ಪಂಚಮಿಯ ತಿಥಿ ಈ ದಿನ ಸಂಜೆ 6:41 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಈ ದಿನ ಬೆಳಿಗ್ಗೆ 6:32 ಇರುವಂಥದ್ದು. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ, ದಿನಪೂರ್ತಿ ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಸಂಜೆ 5:02 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ರಾತ್ರಿ 3:29 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:45 ಬೆಳಿಗ್ಗೆ 9:19 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 2:01 ಅಪರಾಹ್ನ 3:35 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:53 ಮಧ್ಯಾಹ್ನ 12:27 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:51 ಮಧ್ಯಾಹ್ನ 1:43 ಹಾಗೆ ಅಪರಾಹ್ನ 3:28 ಅಪರಾಹ್ನ 4:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 10:15 ರಾತ್ರಿ 11:56 ಅಮೃತ ಕಾಲದ ಸಮಯ. ಇನ್ನು ಈ ದಿನದಲ್ಲಿ ಇರುವಂಥ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:07 ಬೆಳಿಗ್ಗೆ 7:43 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಇಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಈ ಸಮಯದಲ್ಲಿ ಆರಂಭ ಮಾಡಬಹುದು. ಹಾಗೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯಾಣ ಇದ್ರೂ ಪ್ರಾರಂಭ ಮಾಡಿ. ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಏಕೆಂದರೆ ನೀವು ತುಂಬ ಶ್ರಮಪಟ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇರಬೇಕು, ಅಭಿವೃದ್ಧಿ ಇರಬೇಕು, ಅನುಕೂಲ ಆಗಬೇಕು, ಲಾಭ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತೀರಿ. ಆದರೆ ಕೆಲವೊಮ್ಮೆ ಅದು ಸಾಧ್ಯ ಆಗಲ್ಲ. ಆದರೆ ಈ ಚಗೋದಯದ ಲಾಭದ ಸಮಯದಲ್ಲಿ ಬಹಳ ವಿಶೇಷವಾಗಿ ವ್ಯಾಪಾರಸ್ಥರಿಗೆ, ವರ್ತಕರಿಗೆ ಈ ಸಮಯ ಹೇಳಿ ಮಾಡಿಸಿರುವಂಥದ್ದು. ಅದಕ್ಕಾಗಿ ಈ ಸಮಯದಲ್ಲೇ ನೀವು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಏಕೆಂದರೆ ಚಗೋದಯದ ಲಾಭದ ಸಮಯ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ.
ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಚಂದ್ರನೇ ಕಾರಕ. ಹಾಗಾಗಿ ಈ ದಿನ ನಮ್ಮ ಮನಸ್ಸು ಯಾವ ರೀತಿಯಲ್ಲಿರುತ್ತೋ ಆ ಕೆಲಸಗಳ ಫಲಿತಾಂಶಗಳು ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ಹಾಗೆ ಮನಸ್ಸಿನ ಚಂಚಲತೆಗೆ, ಹಾಗೆ ಕೆಲಸಗಳ ಯಶಸ್ಸಿಗೆ ಎಲ್ಲದಕ್ಕೂ ಕೂಡ ಈ ಚಂದ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಚಂದ್ರನಿಂದ ನಾವು ಮಾಡುವಂಥ ಒಂದು ಪ್ರಯಾಣ, ಪ್ರವಾಸ, ಸಂಚಾರ ಇದು ಕೂಡ ತುಂಬ ಫೇವರಬಲ್ ಆಗೇ ಇರುತ್ತೆ. ಹಾಗಾಗಿ ಈ ದಿನ ಪ್ರಯಾಣ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ, ಅವ್ರಿಗೂ ಕೂಡ ಚಂದ್ರನಿಂದ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಈ ಚಂದ್ರ ಅಧಿಪತ್ಯವನ್ನು ಹೊಂದಿರುವಂತಹ ಈ ದಿನ, ಸೋಮವಾರದ ದಿನ ವಿಶೇಷವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ದಿನ ಶ್ರಾವಣ ಮಾಸದ ಸೋಮವಾರ. ಹಾಗಾಗಿ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಆರಂಭ ಮಾಡಿ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಅಥವಾ ನಿಮ್ಮ ಪ್ರಯಾಣ ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 42 ನಿಮಿಷದಿಂದ ಸಂಜೆ 4 ಗಂಟೆ 47 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಯಾವುದೇ ಚಟುವಟಿಕೆಗಳು ಗುರುಹೋರದಲ್ಲಿ ಆರಂಭ ಆಗಲಿ ಉತ್ತಮ ಫಲಗಳು ಸಿಕ್ಕುವಂಥ ಸಂದರ್ಭ ಇದೆ. ಆದರೆ ಈ ರಾಹುಕಾಲದಲ್ಲಿ ಮಾತ್ರ ಈ ಬೆಳಗ್ಗೆ ಗುರುಹೋರ ಸ್ವಲ್ಪ ಸಮಯ ಇರುತ್ತೆ. ಇದನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಅಷ್ಟೊಂದು ಚೆನ್ನಾಗಿಲ್ಲ, ಫೇವರಬಲ್ ಆಗಿಲ್ಲ. ಏಕೆಂದರೆ ಈ ಶನಿಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಯಾಕೆಂದರೆ ಕೆಲಸಗಳು ಬೇಗ ಸ್ಟಾರ್ಟ್ ಆಗಲ್ಲ, ಫಲಿತಾಂಶ ಕೂಡ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಒಂದು ತುರ್ತಿಗೆ, ನಿಮ್ಮ ವೇವ್ಲೆಂತ್ಗೆ ಮ್ಯಾಚ್ ಆಗುವಂಥ ಸನ್ನಿವೇಶ ನಿಮಗೆ ಕೂಡಿ ಬರಲ್ಲ. ಇದರಿಂದ ಕೆಲಸದ ಬಗ್ಗೆನೇ ನಿಮಗೆ ಜಿಗುಪ್ಸೆ ಅಥವಾ ಬೇಸರ ಮೂಡುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 2 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 36 ನಿಮಿಷದಿಂದ ಅಪರಾಹ್ನ 3 ಗಂಟೆ 42 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 42 ನಿಮಿಷದಿಂದ ರಾತ್ರಿ 10 ಗಂಟೆ 36 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಏನಿದೆ ಅದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಇನ್ನು ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥದ್ದಾಗಲಿ, ಈ ವ್ಯವಹಾರಕ್ಕೆ ಅಡ್ವಾನ್ಸ್ ಕೊಡುವಂಥದ್ದು, ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅದು ಅಷ್ಟೊಂದು ಸ್ಮೂತಾಗಿ ಕೆಲಸಗಳಾಗಲ್ಲ. ಎಲ್ಲೋ ಒಂದು ಕಡೆ ಕಗ್ಗಂಟು ಉಂಟಾಗುವಂಥದ್ದು, ಸ್ಪರ್ಧೆಗಳು ಏರ್ಪಡುತ್ತೆ, ಅನ್ನೆಸೆಸರಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ಈ ದಿನ ಇರುವಂಥ ಈ ಕುಜಹೋರ ಏನಿದೆ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 47 ನಿಮಿಷದಿಂದ ಸಂಜೆ 5 ಗಂಟೆ 53 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 30 ನಿಮಿಷದಿಂದ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆಗಬೇಕು ಅದನ್ನು ಕೂಡ ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿರುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅಧ್ಯಯನ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿಮಗಾಗಿ ಪ್ರಸಾರ ಮಾಡ್ತಾ ಇರುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಕೆಲಸ ಯಶಸ್ವಿ ಆಗತ್ತೆ.
ಹಾಗಾಗಿ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನು ಕೊಡಬೇಕು, ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಸಿಗಬೇಕು ಅಂತ ಹೇಳಿದ್ರೆ ನೀವು ಪಂಚಾಂಗವನ್ನು ಅನುಸರಣೆ ಮಾಡಲೇಬೇಕು ಪ್ರತಿದಿನ. ಹಾಗಾಗಿ ಈ ಪಂಚಾಂಗ ಶ್ರವಣ, ಪಂಚಾಂಗ ಪಠಣ, ಪಂಚಾಂಗವನ್ನು ಅನುಸರಣೆ ಮಾಡುವಂಥದ್ದು ನಿಮಗೆ ಒಳಿತನ್ನೇ ತರುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ ಬಂಧುಗಳೇ. ಈ ದಿನ ಸೋಮವಾರ ಆಗಿರೋದ್ರಿಂದ, ಅದರಲ್ಲೂ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮೊದಲನೇ ಸೋಮವಾರ ಇದು. ಆದ್ದರಿಂದ ಸೋಮವಾರ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ ಈ ದಿನದಲ್ಲಿ. ಇನ್ನು ಶ್ರಾವಣ ಸೋಮವಾರ ಅಂತಾನೆ ಕೆಲವರು ವಿಶೇಷವಾಗಿ ಈ ದಿನವನ್ನ ಆಚರಣೆ ಮಾಡುವಂಥದ್ದು. ಜೊತೆಗೆ ಈ ದಿನ ಸಿಂಹ ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಿಂಹ ಸಂಕ್ರಮಣ ಆಗುವಂತಹ ಒಂದು ವಿಶೇಷ ದಿನ ಕೂಡ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ಸೋಮವಾರ ಬಹಳ ವಿಶೇಷ ಅಂತ ಅನ್ನಿಸ್ಕೊಂಡಿದೆ. ಜೊತೆಗೆ ನಾಗರ ಪಂಚಮಿ ಬೇರೆ. ನಾವು ಮೊನ್ನೆಯ ಸಂಚಿಕೆಯಲ್ಲಿ ಈ ನಾಗರ ಹಬ್ಬದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಕೂಡ ತಿಳಿಸಿದ್ದೇವೆ. ಹಾಗೆ ಮೆಂಬರ್ಸ್ಗಾಗಿ ಇರುವಂಥ ಪ್ರತ್ಯೇಕವಾದಂತಹ ಒಂದು ವಿಶೇಷ ಸರಣಿಯಲ್ಲೂ ಕೂಡ ನಾವು ಈ ಸರ್ಪದೋಷಗಳು ಹೇಗೆ ಉಂಟಾಗುತ್ತೆ, ನಿಮ್ಮ ಜಾತಕದಿಂದ ಈ ದೋಷವನ್ನು ಹೇಗೆ ಕಂಡುಹಿಡಿಯಬಹುದು, ಅದಕ್ಕೆ ಇರುವಂತಹ ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನು ಕೂಡ ಬಹಳ ವಿವರವಾಗಿ ತಿಳಿಸಿದ್ದೇವೆ. ಅದನ್ನ ನೀವು ನೋಡಬೇಕು. ಅದರಲ್ಲಿರುವಂತಹ ಪರಿಹಾರಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕಾಣಿಸುವಂತಹ ಒಂದು ಜಾಯಿನ್ ಬಟನ್ ಏನಿದೆ, ಅಂದ್ರೆ ಈ ಥಂಬ್ನೈಲ್ಗೆ ಕೆಳಗೆ ಇರುವಂತ ಈ ಜಾಯಿನ್ ಅನ್ನುವಂಥ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಅದಕ್ಕೆ ಮೆಂಬರ್ ಆಗ್ಬೋದು ನೀವು. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತ ಈ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ನೀವು ಪೋಷಕರಾಗ್ತೀರಿ ಅಂದ್ರೆ ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂತಹ ಕಾರ್ಯಕ್ರಮಗಳು ಬಹಳ ಬೇಗ ನಿಮಗೆ ಮೊದಲನೇದಾಗಿ ತಲುಪುತ್ತೆ. ಅದನ್ನ ವೀಕ್ಷಣೆ ಮಾಡಲಿಕ್ಕೆ ನೀವೇ ಮೊದಲಿಗರಾಗಿರ್ತೀರಿ. ಹಾಗೆ ನಿಮಗಾಗಿ ಆ ಕಾರ್ಯಕ್ರಮ ಇರುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಯಾವುದೇ ರೀತಿಯ ಅಭಿಪ್ರಾಯಗಳಿರಲಿ, ಅದನ್ನ ಅಲ್ಲಿ ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಸರಣಿ ಏನಿದೆ ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ಮೆಂಬರ್ಸ್ಗೆ ಇರುವಂಥದ್ದು. ಹಾಗಾಗಿ ದಯಮಾಡಿ ನೀವು ಕೂಡ ಆ ಜಾಯಿನ್ ಬಟನ್ ಅನ್ನ ಒತ್ತಿ ಮೆಂಬರ್ಶಿಪ್ ತಗೊಳ್ಳಿ. ಕಾರ್ಯಕ್ರಮಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಅದನ್ನು ಕೂಡ ನೀವು ವೀಕ್ಷಣೆ ಮಾಡಿ ಜೀವನದಲ್ಲಿ ಹೆಚ್ಚು ಉಪಯೋಗಗಳನ್ನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡಿ. ಹಾಗೆ ನೀವು ಹಣವನ್ನ ಕೆಲವು ಕಡೆ ಮಿತಿಮೀರಿ ಖರ್ಚು ಮಾಡುವಂಥದ್ದು ಕೂಡ ಇದೆ. ಕೆಲವು ಅನಾವಶ್ಯಕವಾದಂತಹ ವೆಚ್ಚಗಳು ಕೂಡ ನಿಮಗೆ ಆಗಾಗ್ಗೆ ತಲೆದೋರುವಂಥದ್ದು ಇರುತ್ತೆ. ಆದರೆ ಈ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡಕ್ಕೆ ಮತ್ತೆ ನಮಗೆ ಸ್ವಲ್ಪ ಧನ ಸಹಾಯ ಮಾಡಿದಂತೆ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಈ ಒಂದು ಕಾಣಿಕೆ ನಮಗೆ ಬಹಳ ದೊಡ್ಡ ಗುರು ಕಾಣಿಕೆಯಾಗಿ, ಗುರು ದಕ್ಷಿಣೆಯಾಗಿ ಸಲ್ಲುತ್ತೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಧಾರಾಳತನವನ್ನು ತೋರಿಸಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನಾಗಪಂಚಮಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಇದನ್ನ ಕೆಲವರು ಗರುಡ ಪಂಚಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಆದರೆ ಇಲ್ಲಿ ನಾಗನಿಗೂ ಮತ್ತೆ ಗರುಡನಿಗೂ ಬದ್ಧ ವೈರತ್ವ ಇದೆ. ಹಾಗಾಗಿ ಈ ಒಂದೇ ದಿನಕ್ಕೆ ಎರಡು ಹೆಸರುಗಳು, ವಿಭಿನ್ನವಾಗಿರುವಂತಹ ಹೆಸರುಗಳು, ಅದರಲ್ಲೂ ಯಾಕೆ ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಇಲ್ಲಿ ಈ ಪಂಚಮಿ ತಿಥಿ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಜ್ಞಾನ ಸ್ವರೂಪಿಯಾದಂತಹ ಗುರುತ್ಮಂತ ಅಂದ್ರೆ ಗರುಡನಿಗೆ ತುಂಬಾ ಪ್ರಿಯವಾಗಿರುವಂತಹ ಒಂದು ತಿಥಿ ಇದು, ಈ ಪಂಚಮಿ ತಿಥಿ. ಹಾಗಾಗಿ ಈ ದಿನ ವಿಶೇಷವಾಗಿ ಗರುಡನನ್ನು ಕೂಡ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ನಾಗಪೂಜೆಯನ್ನ ಮಾಡಿ ಹಬ್ಬವನ್ನ ನಾಗ ಪಂಚಮಿ ಅಂತ ಹೇಳಿ ಕೂಡ ಕರೆಯುವಂತಹ ರೂಢಿ ಕೂಡ ಇದೆ. ಏಕೆಂದ್ರೆ ಹಿಂದೆ ಈ ಗುರುತ್ಮಂತ ಅಂದ್ರೆ ಗರುಡ ಸಾಧುಗಳು, ದುಷ್ಟರು ಅನ್ನುವಂತಹ ವಿವೇಚನೆ ಇಲ್ಲದೆ ಎಲ್ಲ ನಾಗಗಳನ್ನು ಕೂಡ ಸಂಹಾರ ಮಾಡ್ತಾ ಇದ್ದಂತಹ ಸಂದರ್ಭ. ಆಗ ಭಗವಂತನಿಗೆ ಭಕ್ತರಾಗಿದ್ದಂತಹ ನಾಗಗಳ ಮೇಲೂ ಕೂಡ ಅವನು ಕೈ ಮಾಡಲಿಕ್ಕೆ ಹೋದಾಗ ಭಗವಂತ ಆ ಗರುಡನ ಗರ್ವವನ್ನ ಮುರಿಯುವಂತಹ ಸಂದರ್ಭ. ಅದರ ಸ್ಮೃತಿಗಾಗಿ ಗುರುತ್ಮಂತ ತನ್ನ ಪೂಜಾ ದಿನದಂದೇ ಭಗವಂತನ ಭಕ್ತರಾದಂತಹ ನಾಗದೇವತೆಗಳನ್ನೇ ಪೂಜೆ ಮಾಡಲಿ ಅಂತ ಹೇಳಿ ಆ ಪೂಜೆಯಿಂದ ತಾನೂ ಕೂಡ ಸಂತುಷ್ಟನಾಗ್ತೇನೆ ಅನ್ನುವಂಥ ಒಂದು ವಾಗ್ದಾನವನ್ನು ಮಾಡ್ತಾನೆ. ಹಾಗಾಗಿ ಅಲ್ಲಿ ಭಗವಂತ ಗರುಡನ ಗರ್ವಭಂಗವನ್ನು ಮಾಡಿದ ಮೇಲೆ ಆ ಗರುಡ ಸಾಧು ಸ್ವಭಾವವನ್ನು ಹೊಂದುತ್ತಾನೆ. ಹಾಗಾಗಿ ನಾಗದೇವತೆಗಳಲ್ಲಿ ಇದ್ದಂತಹ ಒಂದು ವೈರತ್ವ ಕಡಿಮೆ ಆಗುತ್ತೆ. ಆ ಹಿನ್ನೆಲೆಯಲ್ಲೇ ಇಲ್ಲಿ ಈ ಸರ್ಪಗಳು ಮತ್ತೆ ಗರುಡ ಇಬ್ಬರೂ ಕೂಡ ಶುದ್ಧವಾದ ಪ್ರಾಣಶಕ್ತಿ ಸ್ವರೂಪವನ್ನ ಪಡ್ಕೊಳ್ತಾರೆ. ಇಲ್ಲಿ ಪ್ರಾಣಶಕ್ತಿ ಅಂತ ಹೇಳಿದ್ರೆ ಅದನ್ನ ನಾವು ಕುಂಡಲಿನಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ನಾವು ಭಗವಂತನ ಸಾನ್ನಿಧ್ಯದಲ್ಲಿ ಈ
ಗರುಡ ಮತ್ತೆ ಸರ್ಪಗಳು ಇಬ್ಬರು ಕೂಡ ಇರುವಂಥದ್ದನ್ನ ನೋಡಬಹುದು. ಇಲ್ಲಿ ಮಹಾವಿಷ್ಣು ಶೇಷಶಾಹಿಯಾಗಿದ್ರೆ ಗರುಡ ಭಗವಂತನ ವಾಹನವಾಗಿ ಇರುವಂಥದ್ದು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಲ್ಲಿ ಈ ನಾರಾಯಣನಿಗೆ ಹಾವು ಮಲಗಿದರೆ ಹಾಸಿಗೆ ಆಗತ್ತೆ, ನಿಂತರೆ ಕುಳಿತರೆ ಪೀಠ ಆಗತ್ತೆ, ನಡೆದರೆ ಪಾದುಕೆ ಆಗತ್ತೆ, ಮೈಗೆ ಸುತ್ತಿಕೊಂಡ್ರೆ ಪಟ್ಟೆ ಮಡಿ ಆಗತ್ತೆ. ಅದೇ ಇನ್ನು ಕುಳಿತಾಗ ಅಥವಾ ನಡೆಯುವಾಗ ಇದೇ ಹಾವು ಹೆಡೆಯನ್ನು ಬಿಚ್ಚಿ ಛತ್ರಿಯ ರೂಪದಲ್ಲಿ ನೆರಳನ್ನು ನೀಡುತ್ತೆ, ಮತ್ತೆ ಮಣಿದೀಪವಾಗುತ್ತೆ, ಪವಡಿಸಿದರೆ ಹಾಸಿಗೆ. ಹೀಗೆ ಸರ್ವ ವಿಧದಲ್ಲೂ ಕೂಡ ಸ್ವಾಮಿಯ ಪೂಜೆಗೆ ಸದಾ ಸಿದ್ಧನಾಗಿರುವಂಥವನು ಈ ಶೇಷನಾಗ. ಮತ್ತೆ ಸ್ವಾಮಿಯನ್ನ ಹೊತ್ತೊಯ್ಯುವಂಥವನು ಗರುಡ. ಹಾಗಾಗಿ ಇಲ್ಲಿ ಗರುಡ ಮತ್ತೆ ನಾಗ ಇಬ್ಬರೂ ಕೂಡ ಭಗವಂತನ ಸೇವೆಗೆ ಮೀಸಲಾಗಿರುವಂಥವ್ರು. ಇನ್ನು ಈ ಶಿವನ ವಿಚಾರವನ್ನು ತೆಗೆದುಕೊಂಡ್ರೆ ಶಿವನಿಗೆ ನಾಗಾಭರಣವೇ ಇರುವಂಥದ್ದು, ಅಂದರೆ ಹಾವೇ ಆಭರಣವಾಗಿ ಇರುವಂಥದ್ದು. ಇನ್ನು ಗಣಪತಿಯ ಹೊಟ್ಟೆಯಲ್ಲಿ ಹಾವಿನ ಕಟ್ಟಿದೆ. ಸುಬ್ರಹ್ಮಣ್ಯ ಸ್ವಯಂ ನಾಗರೂಪಿ. ಗರುಡ ದೇವರ ಕಂಕಣ ಇದೆ, ಕಟಿಬಂಧ ಇದೆ, ಭುಜಕೀರ್ತಿ ಇದೆ, ಕಿವಿಕಡುಕು, ಯಜ್ಞೋಪವೀತ ಎಲ್ಲವೂ ಕೂಡ ವಾಸಕಿ, ತಕ್ಷಕ, ಕಾರ್ಕೋಟಕ ಮುಂತಾದಂತಹ ಮಹಾನಾಗಗಳೇ ಆಗಿರುವಂಥದ್ದು ಈ ಸುಬ್ರಹ್ಮಣ್ಯ ದೇವರಿಗೆ. ಹಾಗಾಗಿನೇ ಇಲ್ಲಿ ನಾಗರ ಪಂಚಮಿಯ ದಿನ ನಾವು ವಿಶೇಷವಾಗಿ ನಾಗನನ್ನ ಮತ್ತೆ ಗರುಡನನ್ನ ಆರಾಧನೆ ಮಾಡುವಂಥದ್ದು ಇದೆ. ಹಾಗೆ ಇಲ್ಲಿ ಈ ದಿನ ಈ ನಾಗರ ಹಬ್ಬದಲ್ಲೂ ಕೂಡ ನಾವು ಮಣ್ಣಿನಿಂದ ಮಾಡಿದಂತಹ ನಾಗಪ್ರತಿಮೆಗಳನ್ನು, ಬೆಳ್ಳಿಯ ನಾಗಪ್ರತಿಮೆಗಳನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದಿದೆ. ಹಾಗೆ ಸ್ತ್ರೀಯರು ಕೂಡ ಈ ದಿನ ನಾಗಾಭರಣವನ್ನು ಧರಿಸುವಂಥದ್ದಿದೆ. ನಾಗರ ಹಾವನ್ನು ಹೋಲುವಂಥ ಜಡೆಯನ್ನು ಹೆಣೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮ ಸನಾತನ ಭಾರತೀಯರಲ್ಲಿ ತುಂಬ ಹಾಸುಹೊಕ್ಕಾಗಿರುವಂಥದ್ದು ಈ ನಾಗ ಮತ್ತು ನಾಗರ ಪೂಜೆ. ಇನ್ನು ವಿಶೇಷವಾಗಿ ನಮ್ಮ ಶಾಸ್ತ್ರಗಳು ಹೇಳೋ ಪ್ರಕಾರ ಈ ನಾಗ ಸರ್ಪಗಳೇನಿದೆ ಅದು ಯೋಗಿಗಳ ದರ್ಶನಕ್ಕೆ ವಿಚಾರವಾಗಿರುವಂಥ ಕುಂಡಲಿನಿ ಶಕ್ತಿ ಅಥವಾ ಪ್ರಾಣಶಕ್ತಿ ರೂಪದಲ್ಲೇ ಇರುವಂಥದ್ದು. ಹಾಗಾಗಿ ಆ ಕುಂಡಲಿನಿ ಶಕ್ತಿಯ ಹರಿವು ಸರ್ಪದ ಹರಿವನ್ನೇ ಹೋಲುವಂಥದ್ದು. ಈ ಕುಂಡಲಿನಿ ನಿದ್ರಿಸುತ್ತಿರುವಂತಹ ನಾಗಸರ್ಪದಂತೆ ನಮ್ಮ ಮೂಲಾಧಾರ ಪ್ರದೇಶದಲ್ಲಿ ಇರುತ್ತೆ. ಇದು ಜನಸಾಮಾನ್ಯರಿಗೆ ಆಹಾರ ಜೀರ್ಣವಾಗುವುದಕ್ಕೆ ಸಹಾಯ ಮಾಡುವಂಥದ್ದು ಇದು. ಹಾಗೆ ಇದು ಪುರುಷರಲ್ಲಿ ಮತ್ತು ನಪುಂಸಕರಲ್ಲಿ ಸಮ ಪ್ರಮಾಣದಲ್ಲಿರುತ್ತೆ, ಆದರೆ ಸ್ತ್ರೀಯರಲ್ಲಿ ಸ್ವಲ್ಪ ಅಧಿಕ ಪ್ರಮಾಣದಲ್ಲಿರುತ್ತೆ. ಯಾಕೆಂದರೆ ಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಅವರಿಗೆ ಈ ಕುಂಡಲಿನಿ ಶಕ್ತಿ ಸಹಾಯ ಮಾಡುತ್ತೆ. ಇನ್ನು ಯೋಗ ಸಾಧಕರಲ್ಲೋ ಅದು ನಿದ್ರೆಯಿಂದ ಎಬ್ಬಿಸಲ್ಪಟ್ಟಂತಹ ನಾಗಸರ್ಪದಂತೆ ಹೆಡೆಯನ್ನು ಬಿಚ್ಚಿ ಮೇಲೆದ್ದು ಸಹಸ್ರಾರದವರೆಗೂ ಕೂಡ ಆರೋಹಣವನ್ನು ಮಾಡಿ ಅಲ್ಲಿ ಅವರಿಗೆ ಪರಮಾನಂದಾಮೃತವನ್ನು ಪಾನ ಮಾಡಿಸಿ ಮತ್ತೆ ಮೂಲಾಧಾರದ ಮನೆಗೆ ಹಿಂದಿರುಗುತ್ತೆ. ಹೀಗೆ ಕುಂಡಲಿಯನ್ನು ಎಚ್ಚರಿಸಿ ಪಾರಮಾರ್ಥವನ್ನು ಸಾಧಿಸುವಂಥ ವಿಜ್ಞಾನವನ್ನು ಕುಂಡಲಿನಿ ಯೋಗ ಅಂತ ಹೇಳಿನೇ ಯೋಗಶಾಸ್ತ್ರ ಕರೆಯುವಂಥದ್ದಿದೆ. ಹಾಗಾಗಿ ಯೋಗಿಗಳು, ಆಧ್ಯಾತ್ಮಿಕ ಸಾಧಕರು, ಆತ್ಮ ಸಾಕ್ಷಾತ್ಕಾರಕ್ಕೆ ತಮ್ಮನ್ನು ತಾವು ಕೊಂಡೊಯ್ಯುವಂಥ ಯೋಗಿಗಳು ಈ ಕುಂಡಲಿಯನ್ನು ಪ್ರಚೋದಿಸುವಂಥದ್ದು ಇದೆ. ಹಾಗಾಗಿನೇ ಪ್ರಾಣಶಕ್ತಿಯಾಗಿರುವಂಥ ಈ ಕುಂಡಲಿಯನ್ನೇ ಪುರಾಣ ಇತಿಹಾಸಗಳು ಅನಂತ, ಆದಿಶೇಷ, ಸಂಕರ್ಷಣ ಅನ್ನುವಂಥ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು. ಹೀಗೆ ಈ ಕುಂಡಲಿನಿ ಶಕ್ತಿ ಭಗವನ್ ಮಾರ್ಗಕ್ಕೆ ಕೊಂಡೊಯ್ಯುವಂಥ ಒಂದು ವಿಶೇಷ ಸಂದರ್ಭವನ್ನು ಸೃಷ್ಟಿಸುತ್ತೆ. ಇದನ್ನೇ ಕಾಳಿಂಗನಾಗ ಅಂತ ಹೇಳಿ ಕರೆಯುವಂಥದ್ದಿದೆ. ಆದ್ದರಿಂದಲೇ ಯೋಗೇಶ್ವರನಾದಂತಹ ಶ್ರೀಕೃಷ್ಣ ಪರಮಾತ್ಮ ಈ ಕಾಳಿಂಗನನ್ನೇ ಮೆಟ್ಟಿ ಅದರ ಮೇಲೆ ಯೋಗ ತಾಂಡವ ನೃತ್ಯವನ್ನು ಮಾಡಿದಂಥದ್ದನ್ನು ಇಲ್ಲಿ ಗಮನಿಸಬಹುದು. ಹಾಗಾಗಿ ಈ ಭಗವಂತನ ಪಾದದ ತುಳಿತದಿಂದ ಅದರ ಅಸುರ ಭಾವವೆಲ್ಲ ಹೊರಟೋಯ್ತು, ಭಗವಂತನಿಗೆ ಆ ಕಾಳಿಂಗ ವಿಧೇಯನಾದ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಹಾಗಾಗಿನೇ ಭಗವಂತನ ಚರಣ ಮುದ್ರೆ ಏನಿದೆ ಅದು ಈ ಹೆಡೆಗೆ ಭೂಷಣವಾಗುತ್ತೆ. ಅದಕ್ಕಾಗಿಯೇ ನಾಗರ ಹಾವಿನ ಹೆಡೆಯಲ್ಲಿರುವಂತಹ ಗುರುತನ್ನ ವಿಷ್ಣು ಪಾದ ಅಂತ ಹೇಳಿ ಕೂಡ ಕೆಲವರು ಕರೆಯುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಈ ನಾಗದೇವತೆಗಳ ಪೂಜೆಯನ್ನ ಅತೀಂದ್ರಿಯ ಕ್ಷೇತ್ರದಲ್ಲೂ ಕೂಡ ಮಾಡುವಂಥವರು ಇದ್ದಾರೆ, ಸಿದ್ಧಿ ಪುರುಷರು ಮಾಡುವಂಥದ್ದು ಇದೆ. ಅದೇ ರೀತಿ ಹೊರಗಡೆ ಸಾಮಾನ್ಯ ಪುರುಷರು ಕೂಡ ಅಥವಾ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ವಿಗ್ರಹ ಆರಾಧನೆಯನ್ನ ಅಂದರೆ ನಾಗರ ವಿಗ್ರಹ ಆರಾಧನೆಯನ್ನ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಮ್ಮ ಹಿರಿಯರು, ಯೋಗಿಗಳು, ಮಹರ್ಷಿಗಳು ಈ ಒಂದು ಪದ್ಧತಿಯನ್ನ ಅನುಸರಣೆ ಮಾಡಿರುವಂಥದ್ದು ಈ ಕಾರಣಕ್ಕಾಗಿನೇ. ಅಂದರೆ ಇಲ್ಲಿ ಸಾಧಕರು ಕೂಡ ಈ ಸರ್ಪವನ್ನು ಆರಾಧನೆ ಮಾಡ್ತಾರೆ,
ಹಾಗೆ ಸಾಮಾನ್ಯ ಮನುಷ್ಯರು ಕೂಡ ಈ ಸರ್ಪದ ವಿಗ್ರಹವನ್ನು ಆರಾಧನೆ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಈ ಹಿನ್ನೆಲೆಯಲ್ಲೇ ನಾವು ನೋಡುವಂಥ ನಾಗರ ಹಾವುಗಳೇನಿದೆ ಅಲ್ಲೂ ಕೂಡ ಈ ಕುಂಡಲಿನಿ ಶಕ್ತಿ ಅಲ್ಪ ಪ್ರಮಾಣದಲ್ಲೂ ಕೂಡ ಇದ್ದೇ ಇರುತ್ತೆ. ಆದ್ರಿಂದಲೇ ನಾವು ನಾಗರ ಹಾವನ್ನು ಕೊಂದರೆ ಒಳಗಿರುವಂತಹ ಕುಂಡಲಿನಿಯ ಪ್ರಸನ್ನತೆಗೆ ಘಾತವಾಗುತ್ತೆ. ಆದ್ರಿಂದಲೇ ನಾಗರ ಹಾವುಗಳನ್ನು ಕೊಲ್ಲಬಾರದು ಅನ್ನುವಂಥ ಒಂದು ವಿಚಾರ ಆ ದಿನದಿಂದ ರೂಢಿಗೆ ಬಂದಿದೆ ಅನ್ನುವಂಥ ಒಂದು ಅಭಿಮತ ಕೂಡ ಇದೆ. ಈ ಹಿನ್ನೆಲೆಯಲ್ಲೇ ನಾಗಗಳು ಕೂಡ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಭರವಸೆಯನ್ನು ಕೊಟ್ಟಿರುವಂಥ ಒಂದು ಪ್ರಸಂಗ ಕೂಡ ಇದೆ. ಏನಂದ್ರೆ, ಸಾಮಾನ್ಯವಾಗಿ ನಮ್ಮ ತಂಟೆಗೆ ಬರದೇ ಇರುವಂಥವರನ್ನು ನಾವು ಕಚ್ಚಲ್ಲ, ಕಾಲವೆಂಬ ಸರ್ಪದಿಂದ ಹಿಡಿಯಲ್ಪಟ್ಟವರನ್ನು ಮಾತ್ರವೇ ನಾವು ಕಚ್ಚುವಂಥದ್ದು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಮಹಾಭಾರತದ ಆದಿಪರ್ವದಲ್ಲಿ ರೂರು ಪ್ರಮಧ್ವರ ಅನ್ನುವಂಥವ್ರ ಕತೆ ಬರುತ್ತೆ. ಅಲ್ಲಿ ರೂರು ಅನ್ನುವಂಥ ಋಷಿಪುತ್ರನಿಗೆ ಹೆಂಡತಿಯಾಗಲಿಕ್ಕೆ ಗೊತ್ತಾಗಿದ್ದಂಥ ಪ್ರಮಧ್ವರೆ ಅನ್ನುವಂಥವಳನ್ನ ಒಂದು ನಾಗಸರ್ಪ ಕಚ್ಚಿ ಕೊಂದು ಬಿಡುತ್ತೆ. ಆ ಕೋಪದಿಂದ ರೂರು ಕಂಡ ಹಾವುಗಳನ್ನೆಲ್ಲ ಸಾಯಿಸ್ಲಿಕ್ಕೆ ಮುಂದಾಗ್ತಾನೆ. ಆಗ ಡುಂಡುಭ ಅನ್ನುವಂಥ ಒಂದು ಸರ್ಪ ಅವನಿಗೆ ಒಂದು ತಿಳುವಳಿಕೆಯನ್ನು ನೀಡುತ್ತೆ. ನಾವು ಮನುಷ್ಯರನ್ನು ಕಚ್ಚುವಂತಹ ಸರ್ಪಗಳಲ್ಲ, ನಾವು ಮನುಷ್ಯರನ್ನು ಕಚ್ಚಿ ಕೊಲ್ಲುವಂತಹ ಸರ್ಪಗಳು ಅನ್ನುವಂಥ ಭ್ರಾಂತಿಯಿಂದ ಎಲ್ಲ ಹಾವುಗಳನ್ನು ನೀನು ಕೊಲ್ಲುವಂಥದ್ದು ನ್ಯಾಯವೂ ಕೂಡ ಅಲ್ಲ. ಅಹಿಂಸೆಯೇ ಪರಮಧರ್ಮ ಅಲ್ವಾ? ಅದಕ್ಕಾಗಿ ಈ ಉಪದೇಶವನ್ನು ನೆನಪಿನಲ್ಲಿಟ್ಟುಕೊಂಡು ನಾಗಗಳನ್ನು ವಧೆ ಮಾಡಬೇಡ ಅನ್ನುವಂಥ ವಿಚಾರವನ್ನು ತಿಳಿಸತ್ತೆ. ಹಾಗಾಗಿನೇ ಈ ವಿಚಾರವನ್ನು ಆರೂರು ಮನಗೊಂಡು ಅಂದಿನಿಂದ ನಾಗಗಳನ್ನು ಪೂಜೆ ಮಾಡಲಿಕ್ಕೆ ಉಪಕ್ರಮಿಸಿದ ಅನ್ನುವಂಥ ಒಂದು ವಿಚಾರ ಕೂಡ ಬರುತ್ತೆ. ಹಾಗಾಗಿ ಎಲ್ಲ ವೇದಗಳಲ್ಲೂ ಕೂಡ ಈ ನಾಗದೇವತೆಗಳನ್ನು ಸ್ತುತಿಸಿರುವಂಥದ್ದು, ಆ ನಾಗದೇವತೆಗಳಿಗೆ ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇಲ್ಲಿ ಋಗ್ವೇದದಲ್ಲಾಗಲಿ, ತೈತ್ತರೀಯ ಮತ್ತು ವಾಜಸನೇಯ ಸಂಹಿತೆಗಳಲ್ಲಿ ಸರ್ಪಗಳಿಗೆ ನಮಸ್ಕಾರವನ್ನು ಮಾಡಿರುವಂಥ ಒಂದು ಸ್ತೋತ್ರಗಳು ಕೂಡ ಉಲ್ಲೇಖ ಆಗಿರುವಂಥದ್ದಿದೆ. ಇನ್ನು ನಕ್ಷತ್ರ ಸೂಕ್ತದ ಒಂದು ಮಂತ್ರ ಹೇಳುತ್ತೆ. ಅದು ಆಶ್ಲೇಷ ನಕ್ಷತ್ರಕ್ಕೆ ಅಧಿದೇವತೆಯಾದಂಥ ಸರ್ಪಗಳಿಗೆ ಸ್ವಾಹಾಕಾರವನ್ನು ಹೇಳುತ್ತೆ. ಇಲ್ಲಿ ಅಥರ್ವವೇದ ತಕ್ಷಕ, ಧೃತರಾಷ್ಟ್ರ, ಪಾರಾವತ ಮುಂತಾದಂಥ ಮಹಾಸರ್ಪಗಳ ಹೆಸರನ್ನ ಉಲ್ಲೇಖಿಸುತ್ತೆ. ಇನ್ನು ಕಾಟಕದಲ್ಲಿ ಸರ್ಪಗಳನ್ನು ಪಂಚಜನರಲ್ಲಿ ಪರಿಗಣಿಸುತ್ತೆ. ಆದ್ದರಿಂದಲೇ ಅನಂತರ ಕಾಲದಲ್ಲಿ ದೇವ, ಗಂಧರ್ವ, ಪಿತೃಗಳು ಮುಂತಾದವರಂತೆ ಸರ್ಪಗಳೂ ಕೂಡ ಒಂದು ಪ್ರತ್ಯೇಕ ವರ್ಗ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದಿದೆ. ಹಾಗಾಗಿ ಇಲ್ಲಿ ಇತಿಹಾಸ ಪುರಾಣಗಳಲ್ಲಿ ಸರ್ಪಗಳು ಒಂದು ಪ್ರತ್ಯೇಕ ವರ್ಗ ಅಂತ ಹೇಳಿ ಪರಿಗಣಿತವಾಗಿರುವಂಥದ್ದನ್ನು ಇಲ್ಲಿ ಕಾಣಬಹುದು. ಇನ್ನು ಸರ್ಪಗಳ ಪೂಜೆ ಬಹಳ ವಿಶೇಷವಾಗಿ ಪ್ರಾರಂಭ ಆಯಿತು. ಅದಕ್ಕಾಗಿಯೇ ಸರ್ಪ ಬಲಿಯನ್ನು ಕೊಡುವಂಥದ್ದು, ನಾಗ ಪೂಜೆಯನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಬಂದಿರುವಂಥದ್ದನ್ನು ನಮ್ಮ ಧರ್ಮ ಗ್ರಂಥಗಳು ಕೂಡ ಹೇಳ್ತಾ ಇರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಯಾಕೆಂದರೆ ಶ್ರಾವಣ ಮಾಸ ಮಳೆಗಾಲದಲ್ಲಿ ಇರುವಂಥದ್ದು. ಅದರಲ್ಲೂ ಈ ಶ್ರಾವಣ ಮಾಸದ ಹುಣ್ಣಿಮೆಯಂದು ಸರ್ಪ ಬಲಿಯನ್ನು ಕೊಡುವಂಥದ್ದು. ಹಾಗೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ನಾಗಪೂಜೆಯನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ನಾಗಪೂಜೆ ಶ್ರಾವಣ ಮಾಸದಲ್ಲಿ ವಿಶೇಷ. ಇನ್ನು ಪುಷ್ಯ ಮಾಸದಲ್ಲೂ ಕೂಡ ಸುಬ್ಬರಾಯನ ಷಷ್ಠಿ ಅಂತ ಹೇಳಿ ಬರುತ್ತೆ. ಆ ದಿನ ಕೂಡ ನಾವು ನಾಗಪೂಜೆಯನ್ನು ಮಾಡುವಂಥದ್ದು ಇದೆ. ಇನ್ನು ಯಜ್ಞೋಪವೀತದಲ್ಲಿ ಕೂಡ ನಾಗದೇವತೆಯನ್ನು ಆವಾಹನೆ ಮಾಡಿ ಪೂಜಿಸುವಂಥ ಒಂದು ಪದ್ಧತಿ ಇದೆ. ಇನ್ನು ಮಂಗಳ ಕಾರ್ಯದಲ್ಲಿ ನಾವು ಕಟ್ಟಿಕೊಳ್ಳುವಂತಹ ಕಂಕಣ ಏನಿದೆ ಅದರಲ್ಲೂ ಕೂಡ ನಾಗದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು ಇದೆ. ಅದರಲ್ಲೂ ವಾಸುಕಿ ದೇವತಾಭ್ಯೋ ನಮಃ ಅಂತ ಹೇಳೇನೆ ಆವಾಹನೆ ಮಾಡಿ ಈ ಒಂದು ಕಂಕಣವನ್ನು ಕಟ್ಟಿಕೊಳ್ಳುವಂಥದ್ದು. ಇನ್ನು ವಿವಾಹದಲ್ಲಿ ನಾಗಬಲಿ ಅನ್ನುವಂಥ ಒಂದು ಕರ್ಮಾಂಗವನ್ನು ಕೂಡ ಅನುಸರಣೆ ಮಾಡುವಂಥದ್ದಿದೆ. ಒಟ್ಟಾರೆ ಈ ನಾಗಪೂಜೆ ನಮ್ಮ ಜೀವನದಲ್ಲ ಅವಿಭಾಜ್ಯ ಅಂಗವಾಗಿ ಹಾಸುಹೊಕ್ಕಾಗಿರುವಂಥದ್ದು ಈ ಎಲ್ಲ ಉದಾಹರಣೆಗಳಿಂದ ನಮಗೆ ಗೊತ್ತಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ಗೃಹ್ಯ ಸೂತ್ರದಲ್ಲಿ ಪೂರ್ಣಿಮೆಯ ದಿನ ಸರ್ಪಬಲಿಯ ಕರ್ಮವನ್ನು ಹೇಳಿದೆ. ಪುರಾಣ ಇತಿಹಾಸಗಳಲ್ಲಿ ಸರ್ಪದೇವತಾ ಪೂಜೆಗೆ ಈ ಪಂಚಮಿ ತಿಥಿ ಮತ್ತು ಷಷ್ಠಿ ತಿಥಿ ಬಹಳ ವಿಶೇಷ ಅಂತ ಹೇಳಿರುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ವಾಸ್ತವವಾಗಿ ಈ ಮೂರೂ ತಿಥಿಗಳು ಅಂದರೆ ಪೂರ್ಣಿಮೆ ಮತ್ತು ಪಂಚಮಿ, ಷಷ್ಠಿ ಈ ಮೂರು ಕೂಡ ಸರ್ಪದೇವತಾ ಪೂಜೆಗೆ ಪ್ರಶಸ್ತವಾದಂತಹ ತಿಥಿಗಳು. ಅದರಲ್ಲೂ ಈ ಪಂಚಮಿ ತಿಥಿ ಗರುಡ ದೇವರಿಗೂ ಕೂಡ ಪ್ರಿಯವಾಗಿ ಇರುವಂಥದ್ದು. ಈ ಎಲ್ಲ ತಿಥಿಗಳಲ್ಲೂ ಕೂಡ ಪೂಜಿಸಲ್ಪಡುವಂಥದ್ದು ಕುಂಡಲಿನಿ ಅಥವಾ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿಗಳಲ್ಲಿ ಅಂದರೆ ನಾಗದೇವತೆಗಳಲ್ಲಿ ಪ್ರಕಾರ ಭೇದಗಳು ಕೂಡ ಉಂಟು. ಅದನ್ನು ಪ್ರಾರ್ಥಿಸುವಂತಹ ಭಕ್ತರಿಗೂ ಕೂಡ
ಬೇರೆ ಬೇರೆ ರೀತಿಯ ಫಲಗಳೇ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರವಾಗಿದೆ. ಇನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ ನಾನು ಸರ್ಪಗಳಲ್ಲಿ ವಾಸುಕಿಯಾಗಿದ್ದೇನೆ, ನಾಗಗಳಲ್ಲಿ ಅನಂತನಾಗಿದ್ದೇನೆ ಅನ್ನುವಂಥ ಒಂದು ವಿಚಾರ. ಇದನ್ನ ಅರ್ಜುನನಿಗೆ ತಿಳಿಸುವಂತಹ ಸಂದರ್ಭ ಇದೆ. ಹಾಗಾಗಿನೇ ಸರ್ಪಗಳು ಮತ್ತು ನಾಗಗಳು ಬೇರೆ ಬೇರೆ ವರ್ಗಕ್ಕೆ ಸೇರಿದವು ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಆದರೆ ಅವೆರಡಕ್ಕೂ ಕೂಡ ಸಾಧಾರಣವಾದ ಅಂಶಗಳಿರುವಂತೆ ಪ್ರಭೇದಗಳು ಇದೆ ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಇಲ್ಲಿ ಲೋಕ ವ್ಯವಹಾರದ ಪ್ರಕಾರ ಹೆಡೆ ಇರುವಂತಹ ಹಾವುಗಳನ್ನ ನಾಗರ ಹಾವು ಅಂತ ಹೇಳಿ ಕರಿತೀವಿ. ಆದರೆ ಎಲ್ಲ ಹಾವುಗಳನ್ನು ಕೂಡ ಸರ್ಪ ಅನ್ನುವಂಥ ಹೆಸರಿನಿಂದ ಕರೆಯುವಂಥದ್ದು ಇದೆ. ಹಾಗಾಗಿ ಶಾಸ್ತ್ರಗಳಲ್ಲಿಯೂ ಕೂಡ ಸರ್ಪ ಅನ್ನುವಂಥ ಶಬ್ದ ಇದೆ. ಹಾಗಾಗಿ ಇಲ್ಲಿ ಹೆಡೆ ಇರುವಂತಹ ಸರ್ಪಗಳು, ಹೆಡೆ ಇಲ್ಲದೆ ಇರುವಂತಹ ಸರ್ಪಗಳು ಅಂತ ಹೇಳಿ ನಾವು ಗುರುತಿಸಬಹುದು. ಹಾಗೆ ಇಲ್ಲಿ ವಿಷ ಪೂರಿತವಾಗಿರುವಂತಹ ಸರ್ಪಗಳು, ವಿಷ ಇಲ್ಲದೆ ಇರುವಂತಹ ಸರ್ಪಗಳು ಅಂತ ಕೂಡ ಹೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ಹೇಳುವಂಥದ್ದು ವಿಷ ಉಳ್ಳವುಗಳನ್ನ ಸರ್ಪಗಳು ಅಂತ ಕರೆದ್ರೆ, ವಿಷ ಇಲ್ಲದೆ ಇರುವಂಥವನ್ನ ನಾಗಗಳು ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಇಲ್ಲಿ ಮಹಾತಲದಲ್ಲಿ ವಾಸ ಮಾಡುವಂತಹ ತಕ್ಷಕ ಮುಂತಾದವುಗಳು ಸರ್ಪಗಳಾದ್ರೆ, ಪಾತಾಳದಲ್ಲಿ ವಾಸ ಮಾಡುವಂತಹ ವಾಸುಕಿ ಇತ್ಯಾದಿಗಳು ನಾಗಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಒಟ್ಟಾರೆ ಇಲ್ಲಿ ಈ ದಿನ ನಾವು ಸರ್ಪಗಳನ್ನ ಅಥವಾ ನಾಗಗಳನ್ನ ಪೂಜೆ ಮಾಡೋದ್ರಿಂದ ನಮಗೆ ಲೌಕಿಕವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಅದೇ ರೀತಿ ನಮ್ಮ 7 ಜನ್ಮದ ಅನುಬಂಧದಲ್ಲಿ ಬರುವಂತಹ ಸರ್ಪ ದೋಷಗಳಾಗ್ಲಿ, ಸರ್ಪ ಶಾಪಗಳಾಗ್ಲಿ ನಿವಾರಣೆಯಾಗುತ್ತೆ. ಇನ್ನು ಸಂತಾನ ಇಲ್ಲದಂಥವ್ರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಚರ್ಮ ರೋಗವಾಗ್ಲಿ ಅಥವಾ ಈ ಸರ್ಪ ಸುತ್ತು ಚರ್ಮದ ಮೇಲೆ ಕಾಣಿಸ್ಕೊಳ್ಳುವಂಥದ್ದಾಗ್ಲಿ ನಿವಾರಣೆಯಾಗುತ್ತೆ. ಹಾಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಈ ಸರ್ಪಗಳನ್ನ ಆರಾಧನೆ ಮಾಡುವಂಥದ್ದಿದೆ. ಹಾಗಾಗಿ ಈ ದಿನ ತುಂಬಾ ವಿಶೇಷವಾಗಿ ಸರ್ಪಾರಾಧನೆಗೆ ನಾಗಪಂಚಮಿ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಗರುಡನನ್ನ ಪೂಜೆ ಮಾಡುವಂಥವ್ರು ಗರುಡ ಪಂಚಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಪೂಜೆ ಮಾಡುವಂಥ ಸರ್ಪಗಳಾಗ್ಲಿ, ನಾಗಗಳಾಗ್ಲಿ ತಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ವಿಶ್ರಾಂತಿ ಇಲ್ಲದಂತಹ ದಿನ ಇದು. ಅಂದರೆ ಕೆಲಸ ಕಾರ್ಯಗಳನ್ನೇ ಈ ದಿನ ನೀವು ಹೆಚ್ಚು ಆಶ್ರಯಿಸಿರುವಂಥವ್ರು, ವರ್ಕೋಹಾಲಿಕ್ ಈ ದಿನ. ಅದಕ್ಕಾಗಿಯೇ ಯಾವುದೇ ಕೆಲಸ ಅರ್ಧಂಬರ್ಧ ಆಗಿ ನಿಂತಿರುವಂಥ ಕೆಲಸ ಆಗ್ಬೋದು, ಹೊಸದಾಗಿ ಆರಂಭ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗ್ಬೋದು, ಅದನ್ನು ಮುಂದುವರಿಸುವಂಥ ಒಂದು ಆಲೋಚನೆಯಲ್ಲಿರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ, ಹುಮ್ಮಸ್ಸು ಹೆಚ್ಚಾಗಿರುವಂಥದ್ದು. ಹಾಗೆ ಈ ದಿನದ ಒಂದು ಸನ್ನಿವೇಶ ಕೂಡ ತುಂಬ ಪ್ರೋತ್ಸಾಹದಾಯಕವಾಗೇ ಇರುತ್ತೆ. ಕೆಲಸದ ಬಗ್ಗೆ ತುಂಬ ಆತುರತೆಯಿಂದ ಕೂಡಿರುವಂಥದ್ದು ಇದೆ. ತುದಿಗಾಲಿನಲ್ಲಿ ನಿಂತಿರ್ತೀರಿ, ಕೆಲಸ ಯಾವಾಗ ಆರಂಭ ಆಗಬೇಕು, ಯಾವಾಗ ಮುಕ್ತಾಯ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಉತ್ತಮವಾದಂಥ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಆದರೆ ಈ ದಿನ ನಿಮ್ಮ ಒಂದು ವ್ಯಾಪಾರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ವಿಚಾರಕ್ಕೂ ಕೂಡ ಈ ಚರ್ಚೆ, ವಾದ ವಿವಾದ ಇದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದನ್ನು ಮಾತ್ರ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಬಂಧು ಮಿತ್ರರಲ್ಲಿ ಪ್ರೀತಿ, ವಿಶ್ವಾಸ, ಅವರಿಂದ ಒಂದು ಸಹಕಾರ, ವ್ಯಾಪಾರಕ್ಕೆ ಬೇಕಾದಂಥ ಒಂದು ಬಂಡವಾಳ, ಹಣಕಾಸಿನ ನೆರವು ಇತ್ಯಾದಿಗಳ ಬಗ್ಗೆ ಈ ದಿನ ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥದ್ದಿದೆ. ಅಂದರೆ ತುಂಬ ಫೇವರಬಲ್ ಆಗಿರುವಂಥ ಸಂದರ್ಭ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಭಗವಂತನ ಕೃಪೆಯಿಂದ, ಹಿರಿಯರ ಆಶೀರ್ವಾದದಿಂದ ಸಿಕ್ಕುವಂಥ ಈ ಅವಕಾಶಗಳೇನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೋರುವಂಥ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಬಹಳ ಮುಖ್ಯವಾಗಿ ಸಮಯ ಪ್ರಜ್ಞೆ ನಿಮ್ಮನ್ನು ಈ ದಿನ ಕಾಪಾಡುತ್ತೆ. ಹಾಗಾಗಿ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ನಿಮ್ಮ ಎನರ್ಜಿಯನ್ನು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕಾರ್ಯಗಳನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನೀವು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ, ಹಾಗೆ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಸಾಮರ್ಥ್ಯ ಕೂಡ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರದ ಸನ್ನಿವೇಶಗಳು ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಈ ದಿನ ಸಣ್ಣ ಪುಟ್ಟ ವಿವಾದಗಳಿಂದ ಮನಸ್ಸು ಕಲುಷಿತವಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಶೇಷವಾದಂಥ ಅನುಭವ ಇಲ್ಲ ಅಂದ್ರೂ ಕೂಡ ಧೈರ್ಯ ಇದ್ರೆ ಕೆಲಸಗಳನ್ನು ಮುಂದುವರಿಸಬಹುದು. ಅದಕ್ಕೆ ಸುಭಾಷಿತ ಸುಧಾನಿಧಿ ಹೇಳುವಂಥ ಒಂದು ಮಾತು ಅಂತ ಹೇಳಿದ್ರೆ, ಸರ್ವೈ ಗೃಹೀನೋಪಿ ವೀರ್ಯವಾನ್ ಹಿ ತರೇದ್ರಿಪೂನ್ ಸರ್ವೈರಪಿ ಗುಣೈರ್ಯುಕ್ತೋ ನಿರ್ವೀರ್ಯ ಕಿಂ ಕರಿಷ್ಯತಿ ಅನ್ನುವಂಥ ಒಂದು ಮಾತು. ಅಂದ್ರೆ ಯಾವ ಗುಣಗಳು ಇಲ್ಲದೆ ಹೋದ್ರೂ ಕೂಡ ಪರಾಕ್ರಮಿ ಶತ್ರುಗಳನ್ನ ಜಯಿಸ್ತಾನೆ. ಯಾಕೆಂದ್ರೆ ಅವನಿಗೆ ಆ ರೀತಿಯ ಒಂದು ಕರೇಜ್ ಇರುತ್ತೆ, ಧೈರ್ಯ ಇರುತ್ತೆ. ಆದ್ರೆ ಎಲ್ಲ ಗುಣಗಳು ಇದ್ದೂ ಕೂಡ ನಿರ್ವೀರ್ಯರಾದಂಥವನು ಏನನ್ನು ಕೂಡ ಮಾಡಬಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡುತ್ತೆ. ಅಂದ್ರೆ ಆ ಶಕ್ತಿ, ಸಾಮರ್ಥ್ಯ, ತಾಕತ್ತು ಇಲ್ಲದಂಥವನಿಗೆ ಎಷ್ಟೇ ಗುಣಗಳಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ವಿಚಾರ. ಆ ರೀತಿ ಈ ದಿನ ನೀವು ಕೂಡ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಧೈರ್ಯದಿಂದಲೇ ಮುಂದುವರಿಬೇಕಾಗತ್ತೆ. ಹಾಗಾಗಿ ಆ ವಿಚಾರ ನನಗೆ ಗೊತ್ತಿಲ್ಲ, ಆ ಒಂದು ಕ್ಷೇತ್ರ ನನಗೆ ಹೊಸದು ಅನ್ನುವಂಥದ್ದನ್ನು ಬಿಟ್ಟು ಧೈರ್ಯದಿಂದ ಮುಂದುವರಿರಿ. ಅದರಲ್ಲಿ ಒಂದು ಹೊಸ ಅನುಭವ ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಅದನ್ನು ಪಕ್ಕಕ್ಕಿಡುವಂಥದ್ದು ಉತ್ತಮ. ಇನ್ನು ದೊರಕುವಂಥ ಅವಕಾಶಗಳೇನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲವು ಕೆಲಸ ಕಾರ್ಯಗಳು ಮನಸ್ಸಿನ ಚಂಚಲತೆಗೆ ಕಾರಣವಾಗುವಂಥದ್ದಿದೆ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು ಸ್ವಲ್ಪ ನೋವನ್ನು ತರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನೀವು ತುಂಬ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ನಡೆಯೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಬೇಗ ಫಲಿತಾಂಶಗಳು ಸಿಕ್ಕದೇ ಇದ್ದಾಗ ಆ ಕೆಲಸದಲ್ಲೇ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಆದರೆ ಈ ದಿನ ಸ್ವಲ್ಪ ಸುಖ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಬೇಕಂದರೆ ನೀವು ಸಂಪಾದನೆ ಮಾಡಿರುವಂಥ ಹಣ ಏನಿದೆ ಅದನ್ನು 5 ರೀತಿಯಲ್ಲಿ ಖರ್ಚು ಮಾಡಬೇಕು ಅನ್ನುವಂಥ ವಿಚಾರವನ್ನು ಭಾಗವತ ತಿಳಿಸುತ್ತೆ. ಧರ್ಮಾಯ ಯಶಸೇರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚದಾ ವಿಭಜನ್ ಮಿತ್ರಮಿಹ ಮುತ್ರ ಚ ಮೋದತೆ ಅನ್ನುವಂಥ ಒಂದು ಮಾತು. ಅಂದರೆ ಮನುಷ್ಯ ತನ್ನ ಹಣವನ್ನು ಸ್ವಲ್ಪ ಭಾಗ ಧರ್ಮಕ್ಕೆ, ಸ್ವಲ್ಪ ಭಾಗ ಕೀರ್ತಿಗೆ, ಅರ್ಥಕ್ಕೆ, ಕಾಮಕ್ಕೆ ಮತ್ತು ಸ್ವಜನರಿಗೆ, ಹೀಗೆ 5 ವಿಧದಲ್ಲಿ ಖರ್ಚು ಮಾಡಬೇಕು. ಅಂಥವನು ಈ ಲೋಕದಲ್ಲಿ ಪರಲೋಕದಲ್ಲಿ ಸುಖ ಪಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ನೀವು ನಿಮ್ಮ ತನು, ಮನ, ಧನ ಏನಿದೆ ಅದನ್ನು ಈ 5 ರೀತಿಯ ಬಾಪ್ತುಗಳಿಗೆ ಹಂಚುವಂಥ ಒಂದು ವಿಚಾರವನ್ನು ಮಾಡಿ. ಹಾಗಾಗಿ ನಿಮಗೆ ಎಲ್ಲೆಡೆ ಮನ್ನಣೆ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬದ ಬೆಂಬಲವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಡಿಬೇಕಾಗತ್ತೆ. ಏಕೆಂದರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಯಾವುದೇ ರೀತಿಯ ತೀರ್ಮಾನದಲ್ಲಿ ಕುಟುಂಬದವರನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಅವರನ್ನು ಬಿಟ್ಟು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಜೊತೆಗೆ ಈ ದಿನ ರಹಸ್ಯವಾಗಿ ಮಾಡಿಕೊಳ್ಳುವಂಥ ಒಪ್ಪಂದಗಳು, ಮಾತುಕತೆ ಇದು ವರ್ಕೌಟ್ ಆಗಲ್ಲ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ
ಈ ದಿನ ಬೆಳಗಿನ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಗ್ರಹಗತಿಗಳು ಈ ದಿನ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ ಅದರ ಸದುಪಯೋಗ ಮಾಡಿಕೊಳ್ಳಿ. ಹಾಗಾಗಿ ಯಾರಿಂದ ಯಾವ ರೀತಿಯ ಸಹಾಯ ಸಹಕಾರ ಸಿಕ್ಕತ್ತೆ ಅನ್ನುವಂಥದ್ದನ್ನು ಮೊದಲೇ ಸ್ವಲ್ಪ ಲೆಕ್ಕಾಚಾರ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನದ ಕೆಲಸಗಳಲ್ಲಿ ಎಷ್ಟು ಅನುಕೂಲತೆಗಳಿದೆಯೋ ಅಷ್ಟೇ ಅನಾನುಕೂಲತೆಗಳು ಕೂಡ ಇರುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಮನಸ್ಸೇ ಈ ದಿನ ಪ್ರಮುಖ ಕಾರಣವಾಗಿರುವಂಥದ್ದು. ನಿಮಗೆ ಶತ್ರು ಯಾರು ಅಂದರೆ ನಿಮ್ಮ ಮನಸ್ಸೇ. ಆದ್ದರಿಂದ ಕೆಲವೊಂದು ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳುವಂಥದ್ರಲ್ಲೂ ಕೂಡ ಎಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಇಲ್ಲಿ ಹಿತೋಪದೇಶ ಹೇಳೋ ರೀತಿಯಲ್ಲಿ ಸುಖಮಾಪತಿತಂ ಸೇವೆ ದುಃಖಮಾಪತಿತಂ ಸಹೇತ್ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅನ್ನುವಂಥ ಒಂದು ಮಾತು. ಅಂದರೆ ಈ ದಿನ ಬಂದ ಸುಖವನ್ನು ಸೇವಿಸಬೇಕು, ಅಂದರೆ ಅನುಭವಿಸಬೇಕು. ಹಾಗೆ ಒದಗಿ ಬರುವಂಥ ದುಃಖವನ್ನು ಕೂಡ ಸಹಿಸಿಕೊಳ್ಬೇಕು. ಹಾಗಾಗಿ ಈ ದುಃಖ ಸುಖ ಎರಡೂ ಕೂಡ ಚಕ್ರದೋಪಾದಿಯಲ್ಲಿ ಒಂದರ ಮೇಲೊಂದರಂತೆ ಸುತ್ತುತ್ತಾ ಇರುತ್ತೆ. ಈಗ ಕತ್ತಲಿದೆ, ಬೆಳಕಾಗುತ್ತೆ, ಬೆಳಕು ಬರುತ್ತೆ, ರಾತ್ರಿ ಆಗುತ್ತೆ. ಹಾಗಾಗಿ ಚಕ್ರಾಕಾರವಾಗಿ ಬರುವಂಥ ಈ ಸುಖ ದುಃಖಗಳನ್ನು ನಾವು ಉತ್ತಮ ರೀತಿಯಲ್ಲಿ ಅನುಭವಿಸಬೇಕು. ಅದನ್ನು ನಾವು ಜವಾಬ್ದಾರಿಯುತವಾಗಿ ನಮ್ಮದು ಅಂತ ಹೇಳಿ ಅದನ್ನು ಒಪ್ಪಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದೆ. ಹಾಗಾಗಿ ಈ ದಿನ ಕೂಡ ನಿಮಗೆ ಬರುವಂತಹ ಕೆಲವೊಂದು ಅನುಕೂಲತೆಗಳಿರ್ಬೋದು, ಕೆಲವೊಂದು ಅನಾನುಕೂಲತೆಗಳಿರ್ಬೋದು, ಅದನ್ನು ಸಮಭಾವದಿಂದ ಸ್ವೀಕರಿಸುವಂಥದ್ದನ್ನು ಕಲ್ತ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿಯ ದೋಷಗಳು ಕಾಣಿಸಲ್ಲ. ಹಾಗಾಗಿ ಈ ದಿನ ಆಡುವುದು ಮಾಡುವುದು ನಿಮ್ಮಿಚ್ಛೆ, ಆದರೆ ಆಗುವುದು ಬಿಡುವಂಥದ್ದು ದೇವರಿಚ್ಛೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಗಾಳಿಯಲ್ಲಿ ಗೋಪುರವನ್ನು ಕಟ್ಟಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾವುದು ಪ್ರಾಕ್ಟಿಕಲ್ ಆಗಿದೆ, ಯಾವುದು ನಿಮ್ಮಿಂದ ಸಾಧ್ಯ ಅಂಥದ್ದಕ್ಕೆ ಮಾತ್ರ ಈ ದಿನ ನೀವು ಗಮನ ಹರಿಸಬೇಕು. ಅದನ್ನೇ ಪ್ರಿಯಾರಿಟಿಯಲ್ಲಿ ಕೈಗೊಳ್ಳಬೇಕು. ಆಗ ಯಶಸ್ಸು ಕಾಣುವಂಥ ಸಂದರ್ಭ ಇದೆ. ಮನಸ್ಸು ಈ ದಿನ ನೆಮ್ಮದಿಗಾಗಿ ಹಾತೊರೆಯುವಂಥದ್ದು ಇದೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಕ್ಕೆ, ಈ ದಿನದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಬೇರೆಯವರನ್ನು ನೀವು ಹೆಚ್ಚು ಅವಲಂಬಿಸಿದರೆ ನಿಮಗೆ ನಷ್ಟಗಳೇ ಜಾಸ್ತಿ ಆಗುತ್ತೆ. ಅದಕ್ಕಾಗಿಯೇ ಮನುಸ್ಮೃತಿಯಲ್ಲಿ ಹೇಳುವಂಥ ಒಂದು ಮಾತೇನೆಂದರೆ ಸರ್ವಂ ಪರವಶಂ ದುಃಖಂ ಸರ್ವಂ ಆತ್ಮವಶಂ ಸುಖಂ ಅನ್ನುವಂಥದ್ದು. ಅಂದರೆ ಬೇರೆಯವರ ಸಹಾಯದಿಂದ ಆಗಬೇಕಾಗಿರುವಂಥದ್ದೆಲ್ಲವೂ ಕೂಡ ದುಃಖ, ಆದರೆ ತನ್ನಿಂದಲೇ ಆಗುವುದಾದರೆ ಅದರಲ್ಲಿ ಸುಖ ಇದೆ ಅನ್ನುವಂಥದ್ದು ವಿಚಾರವನ್ನು ತಿಳಿಸುತ್ತೆ. ಇದೇ ಸುಖ ದುಃಖಗಳ ಸಂಕ್ಷಿಪ್ತ ಸ್ವರೂಪ ಅನ್ನುವಂಥ ವಿಚಾರವನ್ನು ತಿಳಿಸುತ್ತೆ. ಹಾಗಾಗಿ ಈ ದಿನ ಬೇರೆಯವರಿಂದ ಆದಷ್ಟು ಕಡಿಮೆ ಸಹಾಯವನ್ನು ಪಡ್ಕೊಳ್ಳುವಂಥದ್ದನ್ನು ಮಾಡಿ, ನಿಮ್ಮ ಒಂದು ಶ್ರಮ, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂಥ ಒಂದು ಅನುಭವ, ಇದನ್ನು ಈ ದಿನ ಗರಿಷ್ಠವಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಈ ದಿನ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಕೆಲವೊಂದು ವ್ಯವಹಾರಗಳೇನಿದೆ ಅದರಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ, ಅಭಿವೃದ್ಧಿ ಇಲ್ಲ. ಅದಕ್ಕಾಗಿ ಅದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಹಾಗಾಗಿ ಈ ದಿನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಸ್ವಲ್ಪ ಬದಲಾವಣೆಯನ್ನು ತರುವಂಥ ಒಂದು ಮನಸ್ಸು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳು ದಿನದಿಂದ ದಿನಕ್ಕೆ ಪ್ರಗತಿದಾಯಕವಾಗಿರುತ್ತೆ, ಸಾಕಾರಗೊಳ್ತಾ ಇದೆ. ಎಲ್ಲ ಒಂದು ಕಡೆ ಭರವಸೆಯ ಬೆಳಕು ನಿಮಗೆ ಸಿಗ್ತಾ ಇದೆ. ಆದರೆ ಅದರ ಒಂದು ನಿರಂತರತೆಯನ್ನು ಕಾಪಾಡಿಕೊಳ್ಬೇಕು, ಒಂದು ಕಂಟಿನ್ಯೂಟಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಯಾವ ಅವಕಾಶಗಳು ಸಿಕ್ಕತ್ತೋ ಅದರಲ್ಲೇ ತೃಪ್ತಿ ಪಡಬೇಕಾಗತ್ತೆ. ಇನ್ನು ಹಣಕಾಸಿನ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಸ್ವಲ್ಪ ಮಿತಿಯೊಳಗೆ ಇರಿ. ಅಂದರೆ ನಿಮ್ಮ ಚೌಕಟ್ಟಿನೊಳಗೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಕಾರ್ಯ ಸಾಧನೆಗೆ ಹಿರಿಯರ ಸಲಹೆ, ಮಾರ್ಗದರ್ಶನ, ಅವರ ಸಹಕಾರ ಇದನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ವಲ್ಪ ಕಷ್ಟ ಸಾಧ್ಯವಾದಂತಹ ಜವಾಬ್ದಾರಿಗಳು ಬರ್ಬೋದು. ಅದಕ್ಕೆ ಹೆದರಬೇಡಿ, ಧೈರ್ಯದಿಂದ ಕೆಲಸಗಳ ಜವಾಬ್ದಾರಿಯನ್ನು ಹೊರುವಂಥ ಒಂದು ಮನಸ್ಥಿತಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ,
ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಅದರಲ್ಲೂ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಮನಸ್ಸಿನಂತೆ ಕೆಲಸಗಳಾಗುವಂಥದ್ದು ಇದೆ. ಮಹಾಭಾರತದ ಅರಣ್ಯ ಪರ್ವದಲ್ಲಿ ಸ್ನೇಹ ಮೂಲಾನಿ ದುಃಖಾನಿ ಸ್ನೇಹ ಜಾನಿ ಭಯಾನಿ ಚ ಶೋಕಹರ್ಷೌ ತಥಾಯಾಸಂ ಸರ್ವಂ ಸ್ನೇಹಾತ್ ಪ್ರವರ್ತತೆ ಅನ್ನುವಂಥ ವಿಚಾರ ನೋಡಿದ್ರೆ ಇಲ್ಲಿ ದುಃಖ, ಭಯ, ವ್ಯಥೆ, ಹರ್ಷ, ಆಯಾಸ ಇವೆಲ್ಲವೂ ಕೂಡ ಆಯಾ ವಸ್ತುವಿನಲ್ಲಿ ಇಟ್ಟಿರುವಂಥ ಸ್ನೇಹದಿಂದ ಸಂಭವಿಸುತ್ತೆ. ಹಾಗಾಗಿ ನೀವು ವಸ್ತುವಿನ ಜೊತೆಯಲ್ಲಿ ವ್ಯವಹಾರ ಮಾಡ್ತಿರೋ, ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡ್ತಿರೋ, ಅದರಂತೆ ನಿಮಗೆ ಪ್ರತಿಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ಮನಸ್ಸಿಗೆ ಆಗುವಂತಹ ಖುಷಿ ಆಗಲಿ ದುಃಖ ಆಗಲಿ ಅದೆಲ್ಲವೂ ಕೂಡ ಈ ಒಂದು ಸ್ನೇಹದಿಂದಲೇ ಹುಟ್ಟತ್ತೆ. ಹಾಗಾಗಿ ನಾವು ವಸ್ತುವನ್ನಾಗಲಿ ವ್ಯಕ್ತಿಯನ್ನಾಗಲಿ ಎಷ್ಟರ ಮಟ್ಟಿಗೆ ನಾವು ಇಟ್ಕೊಳ್ತೇವೆ ಅನ್ನುವಂಥದ್ರ ಮೇಲೆ ಈ ಸುಖ ದುಃಖಗಳು ಅಥವಾ ಶತ್ರುತ್ವ ಮಿತ್ರತ್ವಗಳು ನಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ದಿನ ನೀವು ಯಾರೊಂದಿಗೆ ಬೆರೀತೀರಿ, ಯಾರೊಂದಿಗೆ ವ್ಯವಹಾರ ಮಾಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಅದಕ್ಕಾಗಿಯೇ ಈ ದಿನ ಉತ್ತಮವಾದಂಥ ಆಯ್ಕೆ ನಿಮ್ಮದಾಗಿರಬೇಕು. ಯಾವುದು ಸರಿ ಅದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಹೆಚ್ಚು ಗೆಳೆಯರನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಇದೆ. ಏಕೆಂದರೆ ನಿಮ್ಮ ನೆಟ್ವರ್ಕ್ ಈ ದಿನ ವಿಸ್ತಾರ ಆಗುತ್ತೆ, ಹೊಸಬರ ಪರಿಚಯ ಆಗುತ್ತೆ. ಆದರೆ ಈಗಾಗಲೇ ಹೇಳಿದಾಗೆ ಅವರಿಂದ ಎಷ್ಟರ ಮಟ್ಟಿಗೆ ನಿಮಗೆ ಸುಖ ಇದೆ ದುಃಖ ಇದೆ ಅದನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಸ್ಥಿರಾಸ್ತಿಯ ವ್ಯವಹಾರ ಏನಾದರೂ ಇದ್ದರೆ ಅದರಿಂದ ಒಳ್ಳೆಯ ಲಾಭ ಇದೆ. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಈ ದಿನ ಕೂಡ ನೀವು ಪ್ರಯತ್ನ ಮಾಡ್ಬೋದು. ಆರ್ಥಿಕವಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥ ಸಂದರ್ಭ ಇದು. ಇನ್ನು ಈ ದಿನ ವೈವಾಹಿಕ ಸಂಬಂಧದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡುವಂಥ ಒಂದು ಅಗತ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಕೆಲವು ವಿಚಾರಗಳಲ್ಲಿ ನೀವೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದು ಸೂಕ್ತ, ಯಾವುದು ನಿಮಗೆ ಕನ್ವೀನಿಯೆಂಟ್ ಆಗಿದೆ ಅಂಥದ್ದನ್ನೇ ಆರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಮಾನಸ ಪೂಜಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಬೆಳಗಿನ ಅವಧಿ ಏನಿದೆ ಅದರಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಶ್ರಮ ಪಡಲೇಬೇಕು. ಯಾಕೆಂದರೆ ಕೆಲಸಗಳಿಂದ ಈ ದಿನ ನಿಮಗೆ ಅಷ್ಟೊಂದು ತೃಪ್ತಿ ಇರಲ್ಲ. ಹಾಗೆ ಯಾವ ಕೆಲಸದ ಬಗ್ಗೆನೂ ಕೂಡ ಆಸಕ್ತಿ ಕಡಿಮೆ ಇರುವಂಥದ್ದು. ಹಾಗೆ ಕೆಲವರ ಬಗ್ಗೆ ಅನುಮಾನ ವ್ಯಕ್ತವಾಗೋದ್ರಿಂದ ಅವರಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲೂ ಕೂಡ ನಿಮಗೆ ನಿರಾಸಕ್ತಿ ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಿಂದಲೇ ಈ ದಿನ ಯಾವುದೇ ಕೆಲಸ ಸಿಕ್ಕಿದ್ರೂ ಕೂಡ ಅದರಲ್ಲಿ ಸ್ವಲ್ಪ ತೃಪ್ತಿಯನ್ನು ಕಾಣುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಮನುಸ್ಮೃತಿ ಹೇಳೋ ಪ್ರಕಾರ ಸಂತೋಷಂ ಪರಮಾಸ್ಥಾಯ ಸುಖಾರ್ಥಿ ಸಂಯತೋ ಭವೇತ್, ಸಂತೋಷ ಮೂಲಂ ಹಿ ಸುಖಂ ದುಃಖ ಮೂಲಂ ವಿಪರ್ಯಯ ಅನ್ನುವಂಥದ್ದು. ಅಂದರೆ ಹೆಚ್ಚು ತೃಪ್ತಿಯಿಂದ ಸುಖವನ್ನು ಪಡೀಲಿಕ್ಕೆ ಶಿಸ್ತಿನಿಂದ ಇರಬೇಕು ಅನ್ನುವಂಥ ಒಂದು ಮಾತನ್ನು ಹೇಳುತ್ತೆ. ಅಂದರೆ ಎಲ್ಲ ವಿಚಾರದಲ್ಲೂ ಕೂಡ ಪ್ರಾಮಾಣಿಕವಾಗಿರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು. ಹಾಗೆ ಸಮಯ ಪ್ರಜ್ಞೆ ಇಟ್ಟುಕೊಂಡು ಕೆಲಸಗಳನ್ನು ಮಾಡೋದರಿಂದ ಅದು ಕೊಡುವಂಥ ಫಲಿತಾಂಶ ನಮಗೆ ಸುಖವನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ಆದರೆ ಈ ಸುಖ ಅನ್ನುವಂಥದ್ದು ತೃಪ್ತಿಯಿಂದಲೇ ಬರುವಂಥದ್ದು, ಅದು ತಮಗೆ ಗೊತ್ತಾಗುತ್ತೆ. ಆದರೆ ಅತೃಪ್ತಿಯೇ ದುಃಖಕ್ಕೆ ಮೂಲ ಆಗುತ್ತೆ. ಹಾಗಾಗಿ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ನೀವು ತೃಪ್ತಿಯನ್ನು ಪಡಬೇಕು. ಇದು ಒಂದು ರೀತಿಯಲ್ಲಿ ಮೆಂಟಲ್ ಸ್ಟೇಟಸ್ ಇದು. ಯಾಕೆಂದರೆ ತೃಪ್ತಿ ಇದೆ ಅಂದರೆ ತೃಪ್ತಿ ಇದೆ, ತೃಪ್ತಿ ಇಲ್ಲ ಅಂದರೆ ತೃಪ್ತಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮನಸ್ಥಿತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಈ ದಿನ ಸ್ವಲ್ಪ ಪಾಸಿಟಿವ್ ಆಗಿ ನೋಡುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ವಲ್ಪ ಕಾರ್ಯಭಾರದ ಒತ್ತಡ ಕೂಡ ಇರುತ್ತೆ, ಅದನ್ನು ಕೂಡ ಎದುರಿಸಬೇಕು. ಜೊತೆಗೆ ನಿಮ್ಮದಲ್ಲದ ತಪ್ಪಿಗೂ ಕೂಡ ಈ ದಿನ ನೀವೇ ಜವಾಬ್ದಾರರಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಈ ತಣ್ಣೀರನ್ನು ಕೂಡ ಆರಿಸಿ
ಕುಡಿಯುವಂಥ ಒಂದು ಸಂದರ್ಭ ಬರುತ್ತೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಇನ್ನು ಈ ದಿನ ವಿಶೇಷವಾಗಿ ಕೆಲವು ಕಡೆ ನಿಮ್ಮ ಬಲವನ್ನು ಉಪಯೋಗಿಸಬೇಕು, ನಿಮ್ಮ ಪರಿಶ್ರಮವನ್ನು ಉಪಯೋಗಿಸಬೇಕು, ನಿಮ್ಮ ಇನ್ಫ್ಲೂಯೆನ್ಸನ್ನು ಉಪಯೋಗಿಸಬೇಕಾಗತ್ತೆ. ಅಂತಹ ಸಂದರ್ಭಗಳು ಕೂಡ ಈ ದಿನ ಬರುವಂಥದ್ದು ಇದೆ. ಹಾಗಾಗಿ ಕೆಲಸಗಳು ಬಡಪಟ್ಟಿಗೆ ಆಗಲ್ಲ, ಅಂದರೆ ಸಾಧಾರಣವಾಗಿ ಸುಲಭವಾಗಿ ಆಗಲ್ಲ. ಅದಕ್ಕೆ ಬೇರೆ ರೀತಿಯ ಕಾರ್ಯತಂತ್ರಗಳನ್ನು ಅನುಸರಣೆ ಮಾಡಬೇಕು, ಸ್ಟ್ರಾಟಜೀಸನ್ನು ಈ ದಿನ ವರ್ಕೌಟ್ ಮಾಡಬೇಕು. ಅದಕ್ಕಾಗಿಯೇ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಶುಭ ಸುದ್ದಿಯೊಂದಿಗೆ ದಿನ ಆರಂಭ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ತುಂಬ ಲವಲವಿಕೆ ಇದೆ, ತುಂಬ ಎನರ್ಜಿ ಇದೆ ಈ ದಿನದ ಕೆಲಸಗಳಲ್ಲಿ. ಹಾಗೆ ಈ ದಿನ ಸಂತುಷ್ಟಸ್ಯ ನಿರೀಹಸ್ಯ ಸ್ವಾತ್ಮಾರಾಮಸ್ಯ ಯತ್ಸುಖಂ ಅನ್ನುವಂಥ ಒಂದು ಭಾಗವತದ ಮಾತೇನು ಹೇಳುತ್ತೆ, ಯಾರು ಸಂತೋಷದಿಂದ ಇರ್ತಾರೆ, ಯಾರಿಗೆ ಆಸೆ ಇರಲ್ಲ, ಯಾರು ಆತ್ಮಾನಂದವನ್ನು ಪಡ್ಕೊಳ್ತಾರೆ, ಅವರಿಗೆ ತುಂಬ ಸುಖ ಇದೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುತ್ತೆ. ಹಾಗಾಗಿ ಮನುಷ್ಯ ಪರಮಸುಖಿ ಯಾರು ಅಂತ ಹೇಳಿದ್ರೆ ಅವನಿಗೆ ಆಸೆಗಳು ಹೆಚ್ಚು ಇರಲ್ಲ. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆತ್ಮಾನಂದವನ್ನು ಪಡ್ಕೊಳ್ಳುವಂಥದ್ದು ಇದೆ. ಮನಸ್ಸಿಗೆ ತುಂಬ ಶಾಂತಿ ಸಮಾಧಾನ ಇರುತ್ತೆ. ಜೊತೆಗೆ ಅದರ ಫಲಿತಾಂಶ ಏನಿದೆ ಅದರಿಂದ ಸಂತೋಷ ಉಂಟಾಗತ್ತೆ. ಅಂಥ ಒಂದು ಸ್ಥಿತಿ ಈ ದಿನ ನಿಮಗೆ ಇರುವಂಥದ್ದು. ಏಕೆಂದರೆ ಯಾವುದೇ ವಿಚಾರದಲ್ಲಿ ಏನೇ ಪ್ರತಿಫಲ ಬರಲಿ, ಯಾವುದೇ ರೀತಿಯ ಅಭಿಪ್ರಾಯಗಳು ಬರಲಿ, ಅದನ್ನು ತುಂಬು ಮನಸ್ಸಿನಿಂದ ಸ್ವೀಕರಿಸುವಂಥ ಒಂದು ತಾಳ್ಮೆ ಈ ದಿನ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ನಿಮ್ಮ ಹೃದಯ ವೈಶಾಲ್ಯತೆ ಆಗಲಿ, ನೀವು ತಪ್ಪು ಮಾಡಿರುವಂಥವ್ರನ್ನ ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಆಗಲಿ ಹೈಲೈಟ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಸಕಾರಾತ್ಮಕ ಚಿಂತನೆ ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತೆ. ಎಲ್ಲ ಕಡೆ ಒಂದು ಪಾಸಿಟಿವ್ ನೋಟ್ ಅನ್ನುವಂಥದ್ದು ಇದೆ ಮನಸ್ಸಲ್ಲಿ. ಅದಕ್ಕಾಗಿಯೇ ಈ ದಿನ ನಿಮಗೆ ಯಾವುದೇ ರೀತಿಯ ಜವಾಬ್ದಾರಿಗಳು ಅಥವಾ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನು ನಿಭಾಯಿಸುವಷ್ಟು ಧೈರ್ಯ, ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನ ನಿಮ್ಮ ಅಧ್ಯಯನಕ್ಕೆ, ನಿಮ್ಮ ಪರೀಕ್ಷೆಗೆ, ನಿಮ್ಮ ಸ್ಪರ್ಧೆಗೆ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಈ ದಿನದ ಗ್ರಹಗತಿಗಳು ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ವಿವಾಹಿತರಿಗಾಗಲಿ, ಪ್ರೀತಿ ಪಾತ್ರರಿಗೆ, ಪ್ರೇಮಿಗಳಿಗೆ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಇದೆ. ಏಕೆಂದರೆ ಪರಸ್ಪರರ ಮನಸ್ಸು ಒಂದು ಹದಕ್ಕೆ ಬಂದಿದೆ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಮುಂದೆ ಜೀವನ ಸಾಗಿಸಬೇಕಾದಂಥ ರೀತಿ ನೀತಿಗಳು ಹೇಗಿರಬೇಕು ಅದನ್ನು ಈ ದಿನ ನೀವು ಸ್ವಲ್ಪ ಕುಳಿತು ಮಾತಾಡುವಂಥದ್ದು ಉತ್ತಮ. ಒಂದು MOU ಮಾಡ್ಕೊಳ್ಳಿ, ಅಂದರೆ ಕೆಲವೊಂದು ಷರತ್ತುಗಳನ್ನು ಮಾಡ್ಕೊಳ್ಬೇಕು. ನೀನು ಯಾವ ಕೆಲಸ ಮಾಡಬೇಕು, ನಾನು ಯಾವ ಕೆಲಸ ಮಾಡಬೇಕು, ನಿನ್ನ ಇತಿಮಿತಿ ಏನು, ನನ್ನ ಇತಿಮಿತಿ ಏನು, ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟ ಚಿತ್ರಣವನ್ನು ಒಬ್ಬರಿಗೊಬ್ಬರು ಕೊಡುವುದರ ಮೂಲಕ ಈ ದಿನ ಒಳ್ಳೆಯ ತಿಳುವಳಿಕೆ ಮೂಡುತ್ತೆ. ಹಾಗಾಗಿ ನಿಮ್ಮ ಸಂಸಾರ ನೌಕೆ ಸುಗಮವಾಗಿ ಸಾಗುತ್ತೆ, ದಡ ಸೇರುತ್ತೆ. ಹಾಗಾಗಿ ಈ ದಿನ ತುಂಬ ತಾಳ್ಮೆಯಿಂದ ಮನಸ್ಸು ಬಿಚ್ಚಿ ಮಾತಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ನಿಮ್ಮಲ್ಲಿ ವಿಫುಲವಾಗಿರುತ್ತೆ. ಹೇರಳವಾದಂತಹ ಒಂದು ಮನಸ್ಥಿತಿ ಇದೆ, ಎನರ್ಜಿ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುವಂಥ ಒಂದು ತವಕದಲ್ಲಿರ್ತೀರಿ. ಆದರೆ ಈ ದಿನ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರಲ್ಲ, ಸಮಾಧಾನ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಮ್ಮ ಒಂದು ಗುರಿ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ಆಗಿಬಿಟ್ಟಿದೆ. ಅದಕ್ಕಾಗಿಯೇ ಈ ದಿನ ಹೆಚ್ಚು ಹೆಚ್ಚು ಶ್ರಮ ಪಡುವಂಥದ್ದು, ಹೆಚ್ಚು ಹೆಚ್ಚು ಒತ್ತಡಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕಾಗಿಯೇ ಈ ಭಾಗವತ ಹೇಳುವಂಥ ಒಂದು ಮಾತು, ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಮಂ ಗತಃ ತಾವು ಭೌ ಸುಖಮೇಧೇತೆ ಕ್ಲಿಶ್ಯಂತಂತ್ಯರಿತೋ ಜನಃ ಅನ್ನುವಂಥದ್ದು. ಅಂದರೆ
ಈ ಲೋಕದಲ್ಲಿ ಯಾರು ಮೂರ್ಖರಾಗಿದ್ದಾರೋ ಅಥವಾ ಯಾರು ಅತ್ಯಂತ ಬುದ್ಧಿವಂತರಾಗಿದ್ದಾರೋ ಅವರಿಬ್ಬರೂ ಕೂಡ ಸುಖವನ್ನು ಪಡಿತಾರೆ. ಯಾಕೆಂದರೆ ಒಬ್ಬರಿಗೆ ಏನೂ ಗೊತ್ತಿಲ್ಲ, ಮತ್ತೊಬ್ಬರಿಗೆ ಎಲ್ಲವೂ ಗೊತ್ತಿದೆ. ಅಂಥವರು ಮಾತ್ರ ಸುಖವನ್ನು ಅನುಭವಿಸುವಂಥವ್ರು. ಆದರೆ ಇವರಿಬ್ಬರ ನಡುವೆ ಇರುವಂಥ ಜನರೇ ತುಂಬ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಅರ್ಧಂಬರ್ಧ ತಿಳುವಳಿಕೆ ಇರುವಂಥವ್ರು, ಮಧ್ಯಮ ವರ್ಗದವರಿಗೆ ಕಷ್ಟಗಳು ಜಾಸ್ತಿ ಅನ್ನುವಂಥ ವಿಚಾರ ಗೊತ್ತಿದೆ. 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಶ್ರೀಮಂತರು ಶ್ರೀಮಂತಿಕೆಯ ಜೀವನ ನಡೆಸ್ತಾರೆ, ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಬಡತನದಲ್ಲಿರುವಂಥವರು ಬಡತನ ಕಷ್ಟಪಟ್ಟೇ ಜೀವನವನ್ನು ನಡೆಸಬೇಕಾಗತ್ತೆ. ಅವರು ಕೂಡ ಪರಿಸ್ಥಿತಿಗೆ ಹೊಂದಿಕೊಳ್ತಾರೆ. ಆದರೆ ಈ ಮಧ್ಯಮ ವರ್ಗದವರು ಮೇಲೂ ಹೋಗಲಿಕ್ಕಾಗಲ್ಲ, ಕೆಳಗೂ ಬರಲಿಕ್ಕೆ ಅಥವಾ ಕೆಳಗೂ ಇಳಿಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನೀವು ಯಾವುದಾದ್ರೂ ಒಂದು ದಡವನ್ನು ಆರಿಸ್ಕೊಳ್ಬೇಕು. ಒಂದಾ ಮೇಲಿರಬೇಕು, ಇಲ್ಲ ಕೆಳಗಡೆ ಇರಬೇಕು. ಈ ಎರಡಕ್ಕೂ ಕೂಡ ಹೊಂದಿಕೊಳ್ಳುವಂಥ ಒಂದು ಮನಸ್ಥಿತಿ, ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಆದರೆ ಈ ಆಯ್ಕೆಯ ವಿಚಾರದಲ್ಲಿ ಮಾತ್ರ ಮೀನ ಮೇಷ ಎಣಿಸ್ತಾ ಇರುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ತೀರ್ಮಾನ ಮಾಡಿದಾಗ ಅದನ್ನು ಇಷ್ಟೇ ಸರಿ ಇದಮಿತ್ತಮ್ ಅಂತ ಹೇಳುವಂಥದ್ದೇನಿದೆ ಅದನ್ನು ಈ ದಿನ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಏನಿದೆ ಅದನ್ನು ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯ ಸಾಧನೆ ಮಾಡಲಿಕ್ಕೆ ಅನುಭವಸ್ತ್ರ ಕೆಲವೊಂದು ಮಾರ್ಗದರ್ಶನಗಳನ್ನು ಪಡ್ಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಕಾರ್ಯನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಅದರಿಂದ ಬರುವಂಥ ಫಲಾಫಲಗಳ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿಯನ್ನೋ ಈ ದಿನ ಕಾಣಿಸುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಗ್ರಹ ಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ನಕಾರಾತ್ಮಕ ಫಲಿತಾಂಶಗಳು ಇರುತ್ತೆ. ಎಲ್ಲ ಒಂದು ಕಡೆ ನೆಗೆಟಿವ್ ರಿಸಲ್ಟ್ಸ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಈ ದಿನ ಬಹಳ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇದರಿಂದ ಕಾರ್ಯಸಿದ್ಧಿ ಉಂಟಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಬದಲಾದ ಸನ್ನಿವೇಶಕ್ಕೆ ಬಹಳ ಬೇಗ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇಲ್ಲ ಅಂದರೆ ಅದರ ಬಗ್ಗೆ ನಿಮಗೆ ಚಿಂತೆ ಜಾಸ್ತಿ ಆಗುತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಂಬಿಕೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಆಗಿರುವಂಥ ಮೋಸ, ಅನ್ಯಾಯ ಅಥವಾ ನಿಮ್ಮವರೇ ಮಾಡಿರುವಂಥ ಕೆಲವೊಂದು ಉಪದ್ರವ ಇದನ್ನೆಲ್ಲ ಗಮನಿಸಿದ್ರೆ ಈ ದಿನ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನುವಂಥ ಒಂದು ಜಿಜ್ಞಾಸೆ ಮನಸ್ಸಿನಲ್ಲಿ ಮೂಡುವಂಥದ್ದು ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಒಂದು ವಾತಾವರಣ ಏನಿದೆ ಅದನ್ನೇ ನೀವು ತಿಳಿಗೊಳಿಸ್ಕೊಳ್ಬೇಕು, ಅದನ್ನೇ ನೀವು ಪರಿಶುದ್ಧಗೊಳಿಸ್ಕೊಳ್ಬೇಕು, ನೀವು ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು. ಹಾಗೆ ನಿಮ್ಮ ಮನಸ್ಸನ್ನು ಕೂಡ ಈ ದಿನ ನೀವು ತಿಳಿಯಾಗಿ ಇಟ್ಕೊಳ್ಬೇಕು, ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ಯಾವುದೂ ಇಷ್ಟ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಹೇಳುವಂಥ ಒಂದು ಧೈರ್ಯವನ್ನು ತೋರಿಸ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆದಾಯ, ನಿಮ್ಮ ವೆಚ್ಚ ಇದೆರಡನ್ನು ಸ್ವಲ್ಪ ಸರಿದೂಗಿಸುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕು. ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದರೆ ಈ ದಿನ ತುಂಬ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳಿದೆ, ನಷ್ಟ ಉಂಟಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ಮನೆಯಲ್ಲಿ ಗೃಹಿಣಿಯರು ಸ್ವಲ್ಪ ಪರದಾಡುವಂಥ ಸಂದರ್ಭ. ಏಕೆಂದರೆ ನಿಮ್ಮ ಮಾತಿಗೆ ಈ ದಿನ ಬೆಲೆ ಅಷ್ಟಕ್ಕಷ್ಟೇ ಇರುವಂಥದ್ದು. ನಿಮ್ಮ ಮಾತನ್ನು ಕೇಳಲ್ಲ, ಆದರೆ ನೀವು ಮಾತ್ರ ಹೆಚ್ಚು ಶ್ರಮಪಟ್ಟು ಕುಟುಂಬಕ್ಕಾಗಿ ಈ ದಿನ ನೀವು ಜೀತದ ಎತ್ತಿನಂತೆ ದುಡಿಯುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನು ನೀವು ಜ್ಞಾಪಿಸ್ಕೊಂಡ್ರೆ ಈ ದಿನ ಇಷ್ಟು ಕೆಲಸವನ್ನು ಯಾಕಾಗಿ ಮಾಡಬೇಕು, ಯಾವ ಪುರುಷಾರ್ಥಕ್ಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುವಂಥದ್ದಿದೆ. ಆದರೆ ಇದು ಒಂದು ರೀತಿಯಲ್ಲಿ ಬಂಧನ. ಈ ಜೀವನವೇ, ಸಂಸಾರವೇ ಒಂದು ಬಂಧನ. ಅದಕ್ಕೆ ಸಂಸಾರ ಸಾಗರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಈಜಲಿಕ್ಕೂ ಆಗಲ್ಲ, ದಡ ಸೇರಲಿಕ್ಕೂ ಆಗಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ. ಅದಕ್ಕಾಗಿ ಈ ದಿನ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಸುಮ್ಮನಿರಿ. ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ಮುಂದುವರಿಸಿ, ಫಲಾಫಲಗಳನ್ನು ಭಗವಂತನಿಗೆ ಬಿಡಿ, ಒಳ್ಳೆಯದಾಗುತ್ತೆ. ಸ್ವಲ್ಪ ನಿರ್ಲಿಪ್ತತೆಯಿಂದ ಇರುವಂಥದ್ದು ಉತ್ತಮ.
ತಟಸ್ಥರಾಗಿರಿ. ಹಾಗೆ ಈ ದಿನ ಸ್ವಲ್ಪ ಮೌನದಿಂದ ಕೂಡ ಇರಿ. ನಿಮ್ಮ ಕೆಲಸಗಳಲ್ಲಿ ಮಾತ್ರ ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಇನ್ನು ಹೊಸ ಜನರ ಪರಿಚಯ ಆಗತ್ತೆ. ಅವರಿಂದ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಈ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಾಗಲಿ ಅಥವಾ ತೀರಾ ಇತ್ತೀಚೆಗೆ ಪರಿಚಯ ಆದಂಥವರ ಜೊತೆಯಲ್ಲಾಗಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕೆಲವು ವಿರೋಧಿಗಳು ನಿಮ್ಮ ಮೇಲೆ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಹಾತೊರೆಯುವಂಥದ್ದು ಕೂಡ ಇದೆ. ನಿಮ್ಮನ್ನು ಈ ದಿನ ತೇಜೋವಧೆ ಮಾಡುವಂಥದ್ದು, ನಿಮ್ಮ ದೌರ್ಬಲ್ಯಗಳನ್ನೇ ಹಿಡಿದು ನಿಮ್ಮನ್ನು ಏನಾದರೂ ಮಾಡಿ ಹಿಂದೆ ಸರಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಅಂಥವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಈ ದೀರ್ಘಾವಧಿಯಲ್ಲಿ ಇದ್ದಂತಹ ಕೆಲವೊಂದು ಹಣಕಾಸಿನ ಸಮಸ್ಯೆ, ಅದರಲ್ಲೂ ಈ ಸಾಲದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗುವಂತಹ ಸನ್ನಿವೇಶವನ್ನು ಕಾಣ್ತಾ ಇದೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಭಾಗಶಃ ಯಶಸ್ಸನ್ನು ತಂದುಕೊಡುವಂಥ ಸಂದರ್ಭದಲ್ಲಿರುತ್ತೆ. ಇನ್ನು ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕುಟುಂಬಸ್ಥರ ನೆರವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಅವರು ಕೂಡ ನಿಮ್ಮ ಜೊತೆಯಲ್ಲಿರಲಿ, ಅವರು ನಿಮ್ಮ ಕೆಲಸದಲ್ಲಿ ಭಾಗಿಗಳಾಗಿರಲಿ, ಲೂಪಲ್ಲಿರಲಿ, ಆಗ ನಿಮಗೆ ಒಂದು ಧೈರ್ಯ ಬರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಒಳಗೆ ನುಸುಳಬಾರದು. ಆ ರೀತಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿರಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ, ನಿಮ್ಮ ಮಕ್ಕಳಾಗಲಿ, ಅವರ ಎದುರಿನಿಗೆ ಬೇರೆ ಯಾರನ್ನು ಕೂಡ ಹೊಗಳಬೇಡಿ. ಬೇರೆ ಯಾರ ಚಿತ್ರಣವನ್ನು ನಿಮ್ಮ ಮನೆಯೊಳಗೆ ತರಬೇಡಿ. ಮೂರನೆಯವರ ವಿಚಾರವನ್ನು ಪ್ರಸ್ತಾಪ ಮಾಡಬೇಡಿ. ಇದೊಂದನ್ನು ಮಾತ್ರ ಈ ದಿನ ಸ್ವಲ್ಪ ಜೋಪಾನವಾಗಿ ಕಾಯ್ದುಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಮೋಜು ಮಸ್ತಿ, ಪಾರ್ಟಿ, ಪ್ರಯಾಣ ಅಥವಾ ಈ ವಾಹನದಲ್ಲಿ ಹುಡುಗಾಟಿಕೆ ಇಂಥದ್ದನ್ನು ಈ ದಿನ ನೀವು ಸ್ವಲ್ಪ ದೂರ ಇಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದರಿಂದಲೇ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಮಹಾ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ನೀವು ಹಿಡಿದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥ ದಿನ. ಅದರಲ್ಲೂ ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸಮಾಧಾನ ಇದೆ. ಹಾಗಾಗಿನೇ ಈ ದಿನ ನೀವು ಶುಭ ಕಾರ್ಯಕ್ಕೆ ಉತ್ತಮವಾದಂಥ ಪ್ರಸ್ತಾವನೆಯನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ನೀವು ಮಾಡುವಂಥ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ಇದರಲ್ಲೂ ಕೂಡ ಸಮಾಧಾನ ಇದೆ. ಒಂದು ರೀತಿಯಲ್ಲಿ ತೃಪ್ತಿ ಇದೆ. ಇನ್ನು ಈ ದಿನ ಮನೆಯಲ್ಲೂ ಕೂಡ ವಾತಾವರಣ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸಗಳನ್ನು ಮಾಡುವಂಥ ಒಂದು ಹುಮ್ಮಸ್ಸು ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ. ಏಕೆಂದರೆ ಈ ಎನರ್ಜಿ ಈ ದಿನ ನಿಮ್ಮ ಕುಟುಂಬದಿಂದ ನಿಮಗೆ ಬರುವಂಥದ್ದು. ಇನ್ನು ಈ ದಿನದಲ್ಲಿ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ, ಅದು ನೀವು ಎಲ್ಲಿ ತಪ್ಪು ಮಾಡ್ತೀರೋ ಅಲ್ಲಿಂದ ನಿಮ್ಮನ್ನು ಸರಿದಾರಿಗೆ ತರುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಹಾಗಾಗಿ ಈ ನ್ಯಾರೋ ಎಸ್ಕೇಪ್ ಅಂತಾರಲ್ಲ, ಆ ರೀತಿಯಲ್ಲಿ ಆಗುವಂಥ ಒಂದು ತಪ್ಪನ್ನು, ಆಗುವಂಥ ಒಂದು ಅನರ್ಥವನ್ನು ತಪ್ಪಿಸಿಕೊಳ್ಳುವಂಥದ್ದಕ್ಕೂ ಕೂಡ ಈ ದಿನ ಮಾರ್ಗದರ್ಶನ ಉತ್ತಮವಾಗಿರುತ್ತೆ. ಇನ್ನು ಈ ದಿನ ವೃತ್ತಿರಂಗದಲ್ಲಿರುವಂಥವ್ರಿಗೆ ಸಹೋದ್ಯೋಗಿಗಳಿಂದ ಸಹಕಾರ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಸಿನಲ್ಲಿರುವಂಥ ಬಯಕೆಗಳನ್ನು ಸಂಬಂಧಪಟ್ಟವರ ಜೊತೆ ಹೇಳಿಕೊಳ್ಳುವಂಥ ಒಂದು ಧೈರ್ಯ ಕೂಡ ನಿಮಗೆ ಬರುತ್ತೆ. ಸನ್ನಿವೇಶ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ಅಂಥ ಒಂದು ಸಂದರ್ಭದಲ್ಲಿ ಆ ಸನ್ನಿವೇಶವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಬಹಳ ಬುದ್ಧಿವಂತಿಕೆಯಿಂದ, ಬಹಳ ಚತುರೋಪಾಯದಿಂದ ನಿಮ್ಮ ವಿರೋಧಿಗಳನ್ನು ಮತ್ತು ಅವರ ಕಾರ್ಯಸ್ಥಾನವನ್ನು ತಿಳ್ಕೊಳ್ಬೇಕಾಗುತ್ತೆ. ಏಕೆಂದರೆ ನೀವು ಸುಮ್ಮನೆ ಇದ್ದು ಪ್ರಯೋಜನ ಇಲ್ಲ. ಹಾಗಾಗಿ ನಿಮಗೆ ಆಗದಂಥವರು ಯಾವ ರೀತಿಯಲ್ಲಿ ಈ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ, ಹಾಗೆ ಅವರಿಗೆ ಕೌಂಟರ್ ಕೊಡಬೇಕಾದ್ರೆ ನೀವು ಯಾವ ರೀತಿಯಲ್ಲಿ ಸನ್ನದ್ಧರಾಗಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಅದರಲ್ಲೂ ವ್ಯಾಪಾರದಲ್ಲಿ ಬರುವಂಥ ಈ ಒಂದು ಅನ್ಹೆಲ್ತಿ ಕಾಂಪಿಟೇಷನನ್ನು ಸ್ವಲ್ಪ ಎದುರಿಸಲಿಕ್ಕೆ ಈ ಒಂದು ಸ್ಟ್ರಾಟಜಿ ನಿಮಗೆ ಬೇಕಾಗುತ್ತೆ. ಇನ್ನು ಈ ದಿನ ಕೆಲವರ ಮಾತು ನಿಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತೆ.
ಅದೇ ನಿಮಗೆ ಮೋಟಿವೇಶನ್ನು, ಅದೇ ನಿಮಗೆ ಎನರ್ಜಿ. ಅದಕ್ಕಾಗಿ ಕೆಲಸಗಳನ್ನು ಹುಡುಕಿಕೊಂಡು ಹೋಗಿ ಮಾಡಿ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಆಲೋಚನೆ ಚೆನ್ನಾಗಿದೆ. ಅದಕ್ಕಾಗಿ ಹೊಸ ಕೆಲಸಗಳ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಹಾಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನೀವು ತುಂಬ ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡ್ತೀರಿ. ಇದೆಲ್ಲದರ ಸಾರ ಈ ದಿನ ನಿಮ್ಮನ್ನು ಸಂತೋಷವನ್ನಾಗಿ ಇರಲಿಕ್ಕೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಕೊಡುತ್ತೆ. ಹಾಗೆ ಆ ವಾತಾವರಣವನ್ನು ನೀವು ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಅಂಥ ಸನ್ನಿವೇಶವನ್ನು ಸ್ವೀಕರಿಸ್ತೀರೋ ಅದೇ ರೀತಿಯ ಫಲಗಳಿರುತ್ತೆ. ಒಟ್ಟಾರೆ ಈ ದಿನದ ಜೀವನ ನಿಮಗೆ ಕನ್ನಡಿಯಂತೆ. ನೀವು ಹೇಗಿದ್ದೀರೋ ಹಾಗೆ ಅದರ ಒಂದು ಪ್ರತಿಬಿಂಬ ನಿಮಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.